ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಫುಟ್ಬಾಲ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಏಕೆಂದರೆ ಇದು ನಾವು 6ನೇ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕದಲ್ಲಿ ಫುಟ್ಬಾಲ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಂದೇ ಕಂಟೆಕ್ಟ್ ಒಂದೇ ಕಡೆ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ತರಗತಿಯನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಫುಟ್ಬಾಲ್ ಆಟವು 4000 ವರ್ಷಗಳ ಹಿಂದೆ ಜನರು ಆಡ್ತಾಯಿದ್ರು. 4000 ವರ್ಷಗಳ ಹಿಂದೆ ಫುಟ್ಬಾಲನ್ನು ಏನು ಮಾಡ್ತಾಯಿದ್ರು, ಜನರು ಆಡ್ತಾಯಿದ್ರು. ಮಧ್ಯಕಾಲೀನ ಯುರೋಪ್ನಲ್ಲಿ ಕಾಲಿನಿಂದ ಆಡಿದ ಯೋಧ ಆಟಗಳನ್ನು ಇದು ಸೂಚಿಸುತ್ತದೆ. ಇದಕ್ಕೆ ಉಲ್ಲೇಖ ಏನು? 4000 ವರ್ಷಗಳ ಹಿಂದೆ ಆಡ್ತಾಯಿದ್ದರು ಅಂತ ಹೇಳೋದಕ್ಕೆ ಏನು ಉಲ್ಲೇಖ ಇದೆ ಅಂತಂದರೆ, ಮಧ್ಯಕಾಲೀನ ಯುರೋಪ್ನಲ್ಲಿ ಕಾಲಿನಿಂದ ಆಡಿದ ವಿವಿಧ ಆಟಗಳಲ್ಲಿ ಸೂಚಿಸ್ತಾ ಇದ್ದಾವೆ. ಹಾಗಾಗಿ ಇದು ಅಷ್ಟು ವರ್ಷಗಳ ಹಳೆಯದು ಅಂಥೇಳಿ ಹೇಳ್ತಾರೆ. ಫುಟ್ಬಾಲ್ ಕ್ರೀಡೆಗೆ ಸಾಕಾರ್ ಅಂತ ಕರಿತೀವಿ ಅಂಥೇಳಿ ನಾವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡೀವಿ. ಸಾಕಾರ್ ಅಂತ ಕರಿತೀವಿ, ಕಿಕ್ಕಿಂಗ್ ಗೇಮ್ ಅಂತ ಕರಿತೀವಿ. ಕಿಕ್ಕಿಂಗ್ ಗೇಮ್ ಅಂದರೆ ಒದೆಯುವ ಆಟ ಅಂಥೇಳಿ. ಹೀಗೆ ವಿವಿಧ ಹೆಸರುಗಳಿಂದ ಏನು ಮಾಡ್ತೀವಿ, ಫುಟ್ಬಾಲನ್ನು ಕರಿತೀವಿ. 2500 ವರ್ಷಗಳ ಹಿಂದೆ ಚೀನಾದಲ್ಲಿ ಆಡ್ತಾಯಿದ್ದರು. 2500 ವರ್ಷಗಳ ಹಿಂದೆ ಚೀನಾದಲ್ಲಿ ಈ ಒಂದು ಫುಟ್ಬಾಲನ್ನು ಆಡ್ತಾಯಿದ್ದರು ಅಂತ ನಮಗೆ ತಿಳಿದು ಬರ್ತದೆ. ಚೀನಾದಲ್ಲಿ ಫುಟ್ಬಾಲ್ ಕ್ರೀಡೆಗೆ ಏನಂತ ಕರಿತಾರೆ ಅಂದರೆ ಇಶ್ ಚೂ ಅಂತೇಳಿ ಕರಿತಾಯಿದ್ರು. ಚೀನಾದಲ್ಲಿ ಫುಟ್ಬಾಲ್ ಕ್ರೀಡೆಗೆ ಇಶ್ ಚೂ ಅಂತೇಳಿ ಕರಿತಾಯಿದ್ರು. ಇಶು ಎಂದರೆ ಕಾಲಿನಿಂದ ಒದೆಯುವುದು, ಚೂ ಎಂದರೆ ಲೆದರ್ನಿಂದ ಮಾಡಿರುವ ಚೆಂಡು. ಇಶು ಅಂದರೆ ಕಾಲಿನಿಂದ ಒದೆಯುವುದು, ಚೂ ಎಂದರೆ ಲೆದರ್ನಿಂದ ಮಾಡಿರುವಂತಹ ಚೆಂಡು. ಪದಗಳ ಅರ್ಥ ಕೇಳ್ತಾರೆ, ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟು. ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ರೈತರು ಈ ಆಟವನ್ನು ಆಡ್ತಾಯಿದ್ರು. ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ರೈತರು ಕೂಡ ಈ ಆಟವನ್ನು ಆಡ್ತಾಯಿದ್ರು. ಈ ಆಟವನ್ನು ಪ್ರಾಚೀನ ಪೂರ್ವದಲ್ಲಿ ಇಂಗ್ಲಿಷರ ಅನ್ವೇಷಕ ಜಾನ್ ಡೇವಿಸ್ ಅವರ ನಾವಿಕ ಗ್ರೀನ್ಲ್ಯಾಂಡ್ನಲ್ಲಿರುವಂತಹ ಇಸೋಚದ ಅಂದರೆ ಎಸ್ಕಿಮೋ ಜನರೊಂದಿಗೆ ಫುಟ್ಬಾಲ್ ಒಂದು ಪ್ರಕಾರವಾಗಿ ಆಡುವುದಕ್ಕೆ 1586ರಲ್ಲಿ ವಿದೇಶಕ್ಕೆ ಹೋಗಿರುವುದರ ಬಗ್ಗೆ ಒಂದು ಉಲ್ಲೇಖಗಳು ಕಂಡುಬರ್ತವೆ. ಮಧ್ಯಯುಗದಲ್ಲಿ ಇಂಗ್ಲೆಂಡಿನ ವಾರ್ಷಿಕ ಪೋವೆಟೈಡ್ ಫುಟ್ಬಾಲ್ ಪಂದ್ಯಗಳು ಜನಪ್ರಿಯತೆಯನ್ನು ಪಡೆದುಕೊಳ್ತವೆ. 1174 1183ರಲ್ಲಿ 1174ರಿಂದ 1183ರಲ್ಲಿ ಇಂಗ್ಲೆಂಡಿನ ವಿಲಿಯಂ ಪಿಟ್ ಸ್ಟೀಫನ್ ಮೊದಲ ವಿಸ್ತೃತ ವಿವರಣೆಯನ್ನು ಇದಕ್ಕೆ ನೀಡ್ತಾರೆ. ಆಧುನಿಕ ಫುಟ್ಬಾಲ್ ಕ್ರೀಡೆಯು ಯಾವಾಗ ಪ್ರಾರಂಭ ಆಯಿತು ಅಂದರೆ 1863ರಲ್ಲಿ ಪ್ರಾರಂಭ ಆಗ್ತೈತಿ. ಈ ಕ್ರೀಡೆಯ ಪೋಷಕರು ಯಾರು, ರಕ್ಷಣೆ ಮಾಡಿದ್ದಾರೆ ಯಾರು ಈ ಕ್ರೀಡೆಗೆ ಅಂದರೆ ಲಂಡನ್ನ ಫುಟ್ಬಾಲ್ ಅಸೋಸಿಯೇಷನ್. ಈ ಒಂದು ಕ್ರೀಡೆಗೆ ಕಿಕ್ಕಿಂಗ್ ಗೇಮ್ ಅಂಥೇಳಿ ಕರಿತೈತೆ. ಅದನ್ನು ಸ್ಥಾಪಿಸಿ ಏನು ಮಾಡ್ತೈತೆ ಲಂಡನ್ ಅಸೋಸಿಯೇಷನ್. ಯಾರು ಕರೆದ್ರು ಅಂತ ಕೇಳ್ತಾರೆ, ಕಿಕ್ಕಿಂಗ್ ಗೇಮು. ಅದು ಸಂಸ್ಥೆ ಏನು ಮಾಡ್ತೈತೆ ಈ ಒಂದು ಕ್ರೀಡೆಗೆ ಕಿಕ್ಕಿಂಗ್ ಗೇಮ್ ಅಂತೇಳಿ ಕರಿತೈತೆ. ಮೇ 21, 1904ರಲ್ಲಿ ಪ್ಯಾರಿಸ್ನಲ್ಲಿ ಫಿಫಾ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್ ಅನ್ನೋಕ್ಕೆ ಸ್ಥಾಪನೆ ಆಗ್ತೈತೆ 1904ರಲ್ಲಿ. ಈ ಸಂಸ್ಥೆಯ ಮೊಟ್ಟಮೊದಲ ವಿಶ್ವಕಪ್ ಎಲ್ಲಿ ನಡೀತು ಅಂತಂದರೆ ಅದು ಉರುಗ್ವೇದಲ್ಲಿ ನಡೀತೈತೆ. ರಾಬರ್ಟ್ ಗೋಯೆರಿನ್ ಇದರ ಮೊದಲ ಅಧ್ಯಕ್ಷರಾಗಿರ್ತಾರೆ. ಫಿಫಾದ ಮೊದಲ ಅಧ್ಯಕ್ಷರು ಯಾರಂದರೆ ರಾಬರ್ಟ್ ಗೋಯೆರಿನ್. 1930ರಿಂದ 1970ರವರೆಗೆ ವಿಜಯ ತಂಡಗಳಿಗೆ ಜೂಲ್ಸ್ ರಿಮೆ ಟ್ರೋಫಿಯನ್ನು ನೀಡ್ತಾರೆ. 1930ರಿಂದ 1970ರವರೆಗೆ ವಿಜಯಿ ತಂಡಗಳಿಗೆ ಏನು ಮಾಡ್ತಾರೆ, ಜೂಲ್ಸ್ ರಿಮೆ ಟ್ರೋಫಿಯನ್ನು ನೀಡ್ತಾರೆ. ಈ ಆಟವು 4 ವರ್ಷಗಳಿಗೊಮ್ಮೆ ನಡೀತೈತೆ. 1940ರಿಂದ 1944ರಲ್ಲಿ ದ್ವಿತೀಯ ಮಹಾಯುದ್ಧದ ಕಾರಣ ಏನಾಗಲಿಲ್ಲ, ಈ ಒಂದು ಫುಟ್ಬಾಲ್ ನಡೀಲಿಲ್ಲ. ಪ್ರತಿ 4 ವರ್ಷಕ್ಕೊಮ್ಮೆ ನಡೀತೈತೆ. 1930ರಿಂದ 1970ರವರೆಗೆ ವಿಜಯ್ ತಂಡಗಳಿಗೆ ಏನು ಮಾಡ್ತಾರೆ, ಜೂಲ್ಸ್ ರಿಮೆ ಟ್ರೋಫಿಯನ್ನು ನೀಡ್ತಾಯಿದ್ರು. ಈ ಆಟವು ಪ್ರತಿ 4 ವರ್ಷ, ಹಂಗೆ ಒಲಿಂಪಿಕ್ ನಡೀತಿತ್ತು ಆ ರೀತಿ ಪ್ರತಿ 4 ವರ್ಷಕ್ಕೊಮ್ಮೆ ನಡೀತಾಯಿತ್ತು. 1940ರಿಂದ 1944ರವರೆಗೆ ಏನಾಯ್ತಿತ್ತು, ದ್ವಿತೀಯ ಮಹಾಯುದ್ಧ, 2ನೇ ಮಹಾಯುದ್ಧ ನಡೆದ ಕಾರಣ ಆವಾಗ ನಡೀಲಿಲ್ಲ. 1937ರಲ್ಲಿ ಶಿಮ್ಲಾದಲ್ಲಿ ಅಖಿಲ ಭಾರತೀಯ ಫುಟ್ಬಾಲ್ ಫೆಡರೇಷನ್ ಏನಾಗ್ತೈತೆ, ಸ್ಥಾಪನೆ ಆಗುತ್ತೆ. 1937ರಲ್ಲಿ ಶಿಮ್ಲಾದಲ್ಲಿ ಏನಾಗುತ್ತೆ, ಅಖಿಲ ಭಾರತೀಯ ಫುಟ್ಬಾಲ್ ಫೆಡರೇಷನ್ ಏನಾಗ್ತೈತೆ, ಸ್ಥಾಪನೆ ಆಗ್ತದೆ. ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಏನಾಗ್ತದೆ ಅವಾಗ ಸ್ಥಾಪನೆ ಆಯಿತು.
2006ರಲ್ಲಿ 108 ದೇಶಗಳು ಪ್ರಯತ್ನಿಸಿದವು. ಆದರೆ 2010ರ ಒಂದು ವಿಶ್ವಕಪ್ಗೆ ಫೈನಲ್ಸ್ಗೆ 208 ಒಟ್ಟು ಪಂದ್ಯಗಳನ್ನು ಆಡಿದವು. 2006ರಲ್ಲಿ 108 ದೇಶಗಳನ್ನು ಪ್ರಯತ್ನ ಮಾಡ್ತವೆ. ಆದರೆ 2010ರ ಒಂದು ವಿಶ್ವಕಪ್ಗೆ ಫೈನಲ್ಸ್ಗೆ 208 ಒಟ್ಟು ಪಂದ್ಯಗಳನ್ನು ಆಡ್ತವೆ. 2010ರಲ್ಲಿ ನಡೆದಂತಹ ವಿಶ್ವಕಪ್ನಲ್ಲಿ 32 ತಂಡಗಳು ಭಾಗವಹಿಸ್ತವೆ. ಇದು ಪ್ರಪಂಚದ ಹೆಚ್ಚು ರಾಷ್ಟ್ರಗಳು ಭಾಗವಹಿಸಿದ ಗುಂಪು ಆಟವಾಗಿದೆ. ಇಂಪಾರ್ಟೆಂಟ್ ಇದು ನೋಡಿರಿ. 2006ರಲ್ಲಿ ಏನಾಯಿತು, 108 ದೇಶಗಳು ಪ್ರಯತ್ನ ಮಾಡ್ತವೆ. ಆದರೆ 2010ರಲ್ಲಿ ಎಷ್ಟು ರಾಷ್ಟ್ರಗಳು ಪ್ರಯತ್ನ ಮಾಡಿದವು? ವಿಶ್ವಕಪ್ ಫೈನಲ್ಸ್ಗೆ 208 ರಾಷ್ಟ್ರಗಳು ಪ್ರಯತ್ನ ಪಡ್ತವೆ. 2010ರಲ್ಲಿ ನಡೆದಂತಹ ವಿಶ್ವಕಪ್ನಲ್ಲಿ 32 ತಂಡಗಳು ಮಾಡ್ತವೆ, ಭಾಗವಹಿಸ್ತವೆ. ಇದು ಪ್ರಪಂಚದ ಹೆಚ್ಚು ರಾಷ್ಟ್ರಗಳು ಭಾಗವಹಿಸುವ ಗುಂಪು ಆಟ ಯಾವುದು ಅಂದರೆ ಅದು ಫುಟ್ಬಾಲ್ ಆಗಿದೆ. ಇವಾಗ ಕೂಡ ಫುಟ್ಬಾಲ್ಗೆ ಅಷ್ಟು ಏನಿದೆ ಪ್ರಾಮುಖ್ಯತೆ ಇದೆ. ಫಿಫಾ ಸಂಸ್ಥೆ ಪ್ರಪಂಚದ ಫುಟ್ಬಾಲ್ ಕ್ರೀಡೆಯನ್ನು ಸಂಘಟಿಸುತ್ತದೆ. ಫುಟ್ಬಾಲ್ ಕ್ರೀಡೆ ಯಾರು ಸಂಘಟನೆ ಮಾಡ್ತಾರೆ ಅಂದರೆ ಫಿಫಾ ಸಂಸ್ಥೆ ಮಾಡ್ತೈತೆ. ಫಿಫಾ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದ್ವಿ? 1904ರಲ್ಲಿ. ಫುಟ್ಬಾಲ್ನಲ್ಲಿ ಬಳಸುವಂತಹ ಸಲಕರಣೆಗಳೇನು? ಪ್ರತಿಯೊಂದು ಗೇಮ್ಸ್ನಲ್ಲಿ ನಾವು ಸಲಕರಣೆಗಳು ಬಳಸ್ತೀವಿ. ಹಾಗೆ ಫುಟ್ಬಾಲ್ನಲ್ಲಿ ನಾವು ಯಾವ್ಯಾವ ಸಲಕರಣೆಗಳು ಬಳಸ್ತೀವಿ ಅಂದರೆ ಅಲ್ಲಿ ಚೆಂಡು ಬಳಸ್ತೀವಿ, ಗೋಲು ಕಂಬಗಳು ಬಳಸ್ತೀವಿ, ಧ್ವಜಗಳು ಬಳಸ್ತೀವಿ. ಧ್ವಜಗಳು 6 ಕಂಡು ಬರ್ತಾವೆ ಅಂತ ಹೇಳಿದ್ದೀನಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ. ಜಾಳಿಗೆ, ಸ್ಟಾಪ್ ವಾಚ್, ಸಿಟಿ, ಇಷ್ಟೆಲ್ಲ ಸಲಕರಣೆಗಳು ಏನು ಮಾಡ್ತೀವಿ ನಾವು ಫುಟ್ಬಾಲ್ ಸಂಘಟನೆ ಮಾಡಬೇಕಾದ್ರೆ ಮುಖ್ಯವಾಗಿ ಬಳಸ್ಕೊಳ್ತೀವಿ. ಈಗ ಚೆಂಡಿನ ತೂಕ. ಫುಟ್ಬಾಲ್ ಚೆಂಡಿನ ತೂಕ ಎಷ್ಟಿರ್ತೈತೆ ನೋಡಿರಿ? 396ರಿಂದ 450 ಏನಿರ್ತೈತೆ ಗ್ರಾಮ್ ಇರ್ತೈತೆ. ಚೆಂಡಿನ ತೂಕ 396ರಿಂದ 450 ಗ್ರಾಮ್ ತೂಕ ಹೊಂದಿರ್ತೈತೆ. ಅದು ಏನಾದರೂ ಔನ್ಸ್ನಲ್ಲಿ ಹೇಳಬೇಕಾದ್ರೆ 14ರಿಂದ 16 ಔನ್ಸ್ ಅಂತೇಳಿ ಹೇಳ್ತೀವಿ. ಹಾಗಾದರೆ ಸುತ್ತಳತೆ ಎಷ್ಟು? ಫುಟ್ಬಾಲ್ ಇದೆ ಸುತ್ತಳತೆ ಎಷ್ಟು ಅಂದರೆ 27ರಿಂದ 28 ಇಂಚ್ ಇರ್ತೈತೆ, ಅಥವಾ ಅಂಗುಲ ಅಂತೇಳಿ ಕರಿತೀವಿ. 68ರಿಂದ 70 ಸೆಂಟಿಮೀಟ್ರಲ್ಲಿ ಹೇಳಬೇಕಾದ್ರೆ 68ರಿಂದ 70 ಸೆಂಟಿಮೀಟರ್. ಅದೇನಾದರೂ ಮಿಲಿಮೀಟ್ರಲ್ಲಿ ಹೇಳಬೇಕಾದ್ರೆ 636ರಿಂದ 771ವರೆಗೂ ಕಂಡುಬರ್ತೈತೆ. ಎಲ್ಲದರಾಗೂ ಕೇಳ್ತಾರೆ ಮೆಜರ್ಮೆಂಟು. ಇಂಚಲ್ಲಿ ಕೇಳ್ಬೋದು, ಗ್ರಾಮಲ್ಲಿ ಕೇಳ್ಬೋದು, ಸೆಂಟಿಮೀಟ್ರಲ್ಲಿ ಕೇಳ್ಬೋದು, ಮೀಟ್ರಲ್ಲಿ ಕೇಳ್ಬೋದು, ಎದರಲ್ಲಿ ಬೇಕಾದರೂ ಕೇಳ್ಬೋದು. ಅದಕ್ಕೆ ಎಲ್ಲ ಒಂದು ಮೆಜರ್ಮೆಂಟಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು. ಗಾಳಿಯ ಒತ್ತಡ. ನಾವೇನು ಬಾಸ್ಕೆಟ್ಬಾಲಲ್ಲಿ ಗಾಳಿಯ ಒತ್ತಡ ಪರೀಕ್ಷೆ ಮಾಡ್ತೀವಲ್ಲ, ಹಾಗೆ ಫುಟ್ಬಾಲ್ನಲ್ಲೂ ಗಾಳಿಯ ಒತ್ತಡ ಪರೀಕ್ಷೆ ಮಾಡ್ತಾರೆ. ಅದರ ಗಾಳಿಯ ಒತ್ತಡ 12ರಿಂದ 13 ಪೌಂಡ್ ಇರ್ತೈತೆ. 0.6 + 0.7 ಅಟ್ಮಾಸ್ಫಿಯರ್ ಅಂದರೆ ಗಾಳಿಯ ಒತ್ತಡ ಅಷ್ಟು ಇರಬೇಕು ಅದರಲ್ಲಿ. ಜೂನಿಯರ್ ಒಂದು ಪಟುಗಳ ನಂಬರ್ ಎಷ್ಟಿರ್ತೈತೆ? ಬಾಲ್ ನಂಬರ್ ಅಂದರೆ 4 ಇರ್ತೈತೆ. ಸೀನಿಯರ್ಸ್ಗೆ ಎಷ್ಟು ಚೆಂಡಿನ ನಂಬರ್ ಇರ್ತದೆ ಅಂದರೆ 5 ಇರ್ತೈತೆ. ಇಂಪಾರ್ಟೆಂಟ್ ಇದನ್ನು ನೆನ್ಪಿಟ್ಕೋಬೇಕು. ಬಾವುಟಗಳು ಧ್ವಜ 6 ಇರ್ತಾವೆ ಅಂತ ಹೇಳಿದ್ದೀವಿ. ಧ್ವಜದಲ್ಲಿ ಅಂಕಣದಲ್ಲಿ ಎಷ್ಟಿರ್ತವೆ? ಒಟ್ಟು 6 ಧ್ವಜಗಳಿರ್ತವೆ. ಅವು ನೆಲದಿಂದ ಮೇಲಕ್ಕೆ 1.5 ಮೀಟರ್ ಅಂದರೆ 5 ಅಡಿ ಎತ್ತರ ಇರ್ತವೆ. ಅಂಕಣದ 4 ಮೂಲೆಗಳಲ್ಲಿ ಈ ಧ್ವಜ ನೆಟ್ಟಿರ್ತಾರೆ. ಮಧ್ಯಗೆರೆಯ ಬದಿಯ ಗೆರೆಯಿಂದ 1 ಅಂದರೆ 3 ಅಡಿ ಅಂತರದಲ್ಲಿ 2 ಬದಿಗೆ ಒಂದೊಂದು ಧ್ವಜನ ಇರ್ತಾರೆ, ಸೇರಿಸಿ ಇರ್ತಾರೆ. ಇವು ಟೋಟಲ್ ಬಂದುಬಿಟ್ಟು ಇಷ್ಟಾದವು 6 ಧ್ವಜಗಳು ಆದವು. ತಂಡದಲ್ಲಿ ಆಟಗಾರರ ಆಯ್ಕೆ. ಕಾಯ್ದಿರಿಸುವ ಆಟಗಾರರು ಏನ ನೋಡೋಣ. ಒಟ್ಟು ಆಟಗಾರರಲ್ಲಿ 16 ಜನ ಇರ್ತಾರೆ. ಅದರಲ್ಲಿ 11 ಜನ ಆಡುವವರು, 5 ಜನ ಬದಲಿ ಆಟಗಾರರು ಇರ್ತಾರೆ. ಅವರಿಗೆ ಕಾಯ್ದಿರಿಸುವ ಆಟಗಾರರು ಅಂತ ನಾವು ಕರಿತೀವಿ. ಫಾರ್ವರ್ಡ್ನಲ್ಲಿ 3 ಜನ ಇರ್ತಾರೆ. ಅದರಲ್ಲಿ ಫಾರ್ವರ್ಡ್ನಲ್ಲಿ ಒಬ್ಬರಿಗೆ ಕಾಯ್ದಿರಿಸ್ತಾರೆ, ಅವರಿಗೊಬ್ಬರಿಗೆ ಬದಲಿ ಆಟಗಾರ ಇಟ್ಟಿರ್ತಾರೆ. ಇಲ್ಲಿ ಸಪ್ರೇಟ್ ಇಟ್ಟಿರ್ತಾರೆ ನೋಡಿ. ಹಾಫ್ ಬ್ಯಾಕಲ್ಲಿ ಆಡುವವರು 3 ಜನ ಇರ್ತಾರೆ. ಅವರಿಗೊಬ್ಬರು ಕಾಯ್ದಿರಿಸುವ ಆಟಗಾರ, ಅವರಿಗೊಬ್ಬರಿಗೆ ಬದಲಿ ಆಟಗಾರ ಇಟ್ಟಿರ್ತಾರೆ. ಫುಲ್ ಬ್ಯಾಕ್ ಹಿಂದ್ಗಡೆ ಆಡೋರು 4 ಜನ ಇರ್ತಾರೆ. ಅವರಿಗಿಬ್ಬರು ಕಾಯ್ದಿರಿಸುವ ಆಟಗಾರ ಇರ್ತಾರೆ. ಗೋಲ್ ಕೀಪರ್ ಒಬ್ಬರು ಇರ್ತಾರೆ, ಅವರಿಗೆ ಒಬ್ಬರು ಕಾಯ್ದಿರಿಸುವ ಆಟಗಾರ ಇರ್ತಾರೆ. ನೋಡಿರಿ, ಇದು ಇಂಪಾರ್ಟೆಂಟ್ ಇವೆಲ್ಲ. ಈಗ ನಾವು ಖೋ ಕಬಡ್ಡಿಯಲ್ಲಿ ನೋಡಿದ್ವಿ, ಟೋಟಲಾಗಿ ಕಾಯ್ದಿರಿಸುವ ಆಟಗಳು ನೋಡಿದ್ವಿ. ಆದರೆ ಇಲ್ಲಿ ಪರ್ಟಿಕ್ಯುಲರಾಗಿ ಈ ಒಂದು ಪಾರ್ಟಿಗೆ ಇಷ್ಟು ಜನ ಕಾಯ್ದಿರಿಸುವ ಆಟಗಾರರು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಾವು ಇದು ಕೂಡ ನಾವು ತಿಳ್ಕೋಬೇಕು. 7 ಜನಕ್ಕಿಂತ ಕಡಿಮೆ ಆಟಗಾರರಿದ್ದರೆ ಆ ತಂಡ ಏನು ಮಾಡ್ತಾರೆ? ರದ್ದು ಮಾಡ್ತಾರೆ. ಏಕೆಂದರೆ ಟೋಟಲಾಗಿ 11 ಜನ ಇರಬೇಕು. ಅದರಲ್ಲಿ ಏನಾದರೂ 7ಕ್ಕಿಂತ ಮೇಲೆ ನಡೀತೈತೆ, ಸ್ವಲ್ಪ 7, 8, 9 ಈ ಥರದ್ದು ನಡೀತೈತೆ. ಆದರೆ 7ಕ್ಕಿಂತ ಕಡಿಮೆ ಇದ್ದರೆ ಅದೇನು ಮಾಡ್ತಾರೆ? ಆ ತಂಡ ರದ್ದು ಮಾಡ್ತಾರೆ. ಇದು ಫುಟ್ಬಾಲ್ ಅಂಕಣ. ನೋಡಿ, ಫುಟ್ಬಾಲ್ ಅಂಕಣ ಎಷ್ಟಿರ್ತೈತೆ? ಇದು ಉದ್ದ ಬಂದುಬಿಟ್ಟು 90ರಿಂದ 120 ಮೀಟ್ರ್ ಇರ್ತೈತೆ. ಅಗಲ ಬಂದುಬಿಟ್ಟು ಎಷ್ಟಿರ್ತೈತೆ? 45ರಿಂದ 90 ಮೀಟರ್ಸ್ ಇರ್ತೈತೆ. ಉದ್ದ ಬಂದುಬಿಟ್ಟು
90ರಿಂದ 120 ಮೀಟರ್ಸ್ ಉದ್ದ ಇದ್ದರೆ ಅಗಲ ಬಂದುಬಿಟ್ಟು 45ರಿಂದ 90 ಮೀಟರ್ಸ್ ಅಗಲ ಇರ್ತೈತಿ. ಇದಕ್ಕೇನಂತೀವಿ ಎಂಡ್ ಲೈನ್ ಮತ್ತು ಗೋಲ್ ಲೈನ್ ಅಂತ ಕೂಡ ಕರಿತೀವಿ. ಇದು ಎಂಡ್ ಲೈನ್ ಅಥವಾ ಗೋಲ್ ಲೈನ್ ಅಂತ ಕರಿತೀವಿ. ಇಲ್ಲಿಂದ ಇದು ಬಾಕ್ಸ್ ಇದೆಯಲ್ಲ ನೋಡಿರಿ, ಇದು ಗೋಲ್ ಅಂತ ಕರಿತೀವಿ. ಇದು ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಅಂದರೆ 7.32 ಮೀಟರ್ಸ್ ಇರ್ತೈತಿ. ಇದು ಎಷ್ಟಿರ್ತೈತೆ, ಗೋಲ್ ಬಾಕ್ಸ್ ಎಷ್ಟಿರ್ತದೆ ಅಂದರೆ ಅದು 11 ಮೀಟರ್ಸ್ ಇರ್ತೈತಿ. ಇಲ್ಲಿಂದ ಇಲ್ಲಿಗೆ ಒಳಗಡೆದು 11 ಮೀಟರ್ಸ್ ಇರ್ತೈತೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತೈತೆ, ಉದ್ದ ಬಂದುಬಿಟ್ಟು 11 ಮೀಟರ್ಸ್, ಅಗಲ ಎಷ್ಟು 5.5 ಮೀಟರ್ಸ್ ಇರ್ತೈತಿ. ಇದು ನೋಡಿರಿ, ಇದು ಎಷ್ಟಿರ್ತೈತೆ ಅಂತಂದರೆ 18.32 ಮೀಟರ್ಸ್ ಇರ್ತೈತೆ ಇದ್ರದ್ದು ಉದ್ದ. ಇದು ಎಷ್ಟಿರ್ತೈತೆ ಮಿನಿಮಮ್ ಅಂದರೆ 40.3 ಮೀಟರ್ಸ್ ಇರ್ತೈತೆ. ಸೆಂಟರ್ ಲೈನ್ ಎಷ್ಟಿರ್ತದೆ ನೋಡಿರಿ, ಸೆಂಟ್ರ್ ಸರ್ಕಲ್ ಅಂತ ಕರಿತೀವಿ. ಅದು 9.15 ಇರ್ತೈತೆ. 9.15 ಮೀಟರ್ಸ್ ಇರ್ತೈತೆ ಸರ್ಕಲ್. ಅಲ್ಲಿ ಎಷ್ಟಿತ್ತು ಬಾಸ್ಕೆಟ್ಬಾಲಲ್ಲಿ 3.05 ಇರ್ತದೆ. ಇದಕ್ಕೆ ಹಾಫ್ ವೇ ಲೈನ್ ಅಂತ ಕರಿತೀವಿ. ಹಾಫ್ ಅಂದರೆ 2 ಭಾಗಗಳನ್ನು ಇದು ಮಾಡ್ತೈತೆ. ಸೈಡ್ ಲೈನ್ ಅಂತ ಕೂಡ ನಾವು ಇದನ್ನು ಕರಿತೀವಿ. ಯಾವುದು ಸೈಡ್ ಲೈನ್ಗೆ ಉದ್ದ ಲೈನ್ ಅಂತ ಕೂಡ ನಾವು ಕರಿತೀವಿ. ಇದೆಲ್ಲ ಬಾಕ್ಸು ಗೋಲು ಎಲ್ಲ ಒಂದರ ಕಡೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಅದೇನಾಗಲಿ ಮೆನ್ಷನ್ ಮಾಡ್ಕೊಳ್ಬೇಕು. ಇದರಲ್ಲಿ ಅಷ್ಟು ಮೆಜರ್ಮೆಂಟ್ ಏನು ಅಷ್ಟಿಲ್ಲ, ಬಾಸ್ಕೆಟ್ಬಾಲ್ಗೆ ಹೋಲಿಸಿದರೆ ಕಡಿಮೆ ಇದೆ. ಆದರೆ ಬಾಸ್ಕೆಟ್ಬಾಲ್ಗೆ ಈ ಪರ್ಟಿಕ್ಯುಲರ್ ಬಾಲ್ ಇದ್ದಾಗ ಈ ಒಂದು ಫುಟ್ಬಾಲ್ ಬಾಲನ್ನು ಎಳಿಸಿ ಬಾಸ್ಕೆಟ್ಬಾಲನ್ನು ಆಡ್ತಾಯಿದ್ರು. ಆಟದ ಅಂಕಣ ಯಾವ ಆಕಾರದಾಗಿದೆ ಅಂದರೆ ರೆಕ್ಟ್ಯಾಂಗಲ್ ಇದೆ, ಅಂದರೆ ಆಯತ ಆಕಾರದಲ್ಲಿ ಕಂಡು ಬರ್ತದೆ. ಅಂಕಣದ ಉದ್ದ ಎಷ್ಟಿರ್ತದೆ ಅಂದರೆ 90ರಿಂದ 120 ಮೀಟರ್ ಇರ್ತೈತೆ. ಅಗಲ ಎಷ್ಟಿರ್ತದೆ ಅಂದರೆ 45ರಿಂದ 90 ಮೀಟರ್ ಇರ್ತೈತೆ. ಅದು ಏನಾದರೂ ಯಾರ್ಡಲ್ಲಿ ಹೇಳಬೇಕು ಅಂದರೆ ನಾವು 100ರಿಂದ 130 ಯಾರ್ಡ್ ಉದ್ದ ಇರ್ತೈತೆ. ಅಗಲ ಬಂದುಬಿಟ್ಟು 50 ಯಾರ್ಡ್, 50ರಿಂದ 100 ಯಾರ್ಡ್ ಇರ್ತೈತೆ. ಹಾಗಾದರೆ ಬಾಲ್ನ ತೂಕ ನೋಡಿದ್ವಿ, ಇಲ್ಲೊಂದಿನ ಸರಿ ಕೊಟ್ಟಿದ್ದಾರೆ ನೋಡಿರಿ. 396ರಿಂದ 450 ಗ್ರಾಮ್ ಬಾಲ್ನ ತೂಕ ಇರ್ತೈತೆ. ಅದೇನರ ಔನ್ಸಲ್ಲಿ ಹೇಳಿದ್ರೆ 14ರಿಂದ 16 ಔನ್ಸ್ ಇರ್ತೈತೆ. ಬಾಲಿನ ಸುತ್ತಳತೆ ಇದು ಎಷ್ಟಿರ್ತದೆ 27ರಿಂದ 28 ಇಂಚ್ ಇರ್ತೈತೆ. ಅಗಲ ಇಂಚ್ ಅಥವಾ ಅಂಗುಲ ಅಂತೇಳಿ ಕರಿತೀವಿ. 60 ಇಲ್ಲ ಅಗಲ ಅದೇ ಅಂಗುಲ, ಅದು 68ರಿಂದ 70 ಸೆಂಟಿಮೀಟರ್ ಇರ್ತೈತೆ. ಅದು ಸುತ್ತಳತೆ ಎಷ್ಟಿರ್ತೈತೆ ಅಂದರೆ 27ರಿಂದ 28 ಇಂಚು ಅಥವಾ ಅಗಲ ಇರ್ತೈತೆ. 68ರಿಂದ ಏನಾದರೂ ಸೆಂಟಿಮೀಟ್ರಲ್ಲಿ ಹೇಳಬೇಕಾದ್ರೆ ಇದು ಏನು ಹೇಳ್ತೀವಿ ಇಂಚಲ್ಲಿ ಹೇಳಿದ್ವಿ. ಅದು ಏನಾರ ಸೆಂಟಿಮೀಟರ್ ಹೇಳಬೇಕಾದ್ರೆ 68ರಿಂದ 70 ಸೆಂಟಿಮೀಟ್ರ್. 636ರಿಂದ 771 ಏನಾಗಿರ್ತೈತೆ ಸೆಂಟಿಮೀಟ್ರಲ್ಲಿ ಹೊಂದಿರ್ತೈತೆ ಅದು. ಈಗ ಮೂಲೆ ಬಾವುಟಗಳ ಎತ್ತರ ನೆಲದಿಂದ ಎಷ್ಟು ಎತ್ತರ ಇರ್ತವೆ ಅಂತ ಹೇಳಿ ನೋಡಿದ್ದೀವಿ ನಾವು. ಅದು 1.55 ಮೀಟರ್ ಅಥವಾ 5 ಅಡಿ ಎತ್ತರದಲ್ಲಿ ಇರ್ತವೆ. ಗೋಲು ಬಾವುಟಗಳ ಎತ್ತರ ಇದು ಇರಬೇಕು ಅನ್ಸುತ್ತೆ ನೋಡಿ ಒಂದ್ಸರಿ. ಇದು ಸೆಂಟಿಮೀಟ್ರಲ್ಲಿದೆ, ಇದು ಅಲ್ಲಿ ಹೇಳಬೇಕು. ಮಾಡ್ಕೋಬೇಕಂದ್ರೆ ಮಿಲಿಮೀಟ್ರಲ್ಲಿ. ಈಗ ಮೂಲೆ ಬಾವುಟಗಳ ಎತ್ತರ ನೋಡ್ತೀವಿ. 1.50 ಮೀಟರಿಂದ 1.50 ಮೀಟರ್ ಎತ್ತರ ಇರಬೇಕು. ಇಲ್ಲಾಂದರೆ ಅಡಿ ಹೇಳಬೇಕಾದ್ರೆ 5 ಅಡಿ ಎತ್ತರ ಇರಬೇಕು. ಗೋಲ್ ಪೋಸ್ಟ್ ಇಟ್ಟಿರ್ತಾರಲ್ಲ ಅವುಗಳ ಎತ್ತರ ಎಷ್ಟಿರಬೇಕು ಅಂತಂದರೆ 8 ಅಡಿ ಅಥವಾ 2.44 ಮೀಟರ್ ಅಥವಾ 2.67 ಯಾರ್ಡ್ ಗಜ. ಯಾರ್ಡ್ ಅಂದ್ರೆ ಒಂದೇ, ಗಜ ಅಂದ್ರೆ ಅಷ್ಟಿರಬೇಕು. ಗೋಲ್ ಪೋಸ್ಟ್ನ ಅಗಲ ಎಷ್ಟಿರಬೇಕಂದ್ರೆ 24 ಅಡಿ ಅಥವಾ 7.32 ಮೀಟರ್ ಇರಬೇಕು. ಅಂದರೆ 8 ಯಾರ್ಡ್ ಇರಬೇಕು. ಮೂಲೆಯಲ್ಲಿರುವ ತ್ರಿಜ್ಯ ಅದು ಎಷ್ಟಿರಬೇಕಂದ್ರೆ ಅದು 1 ಮೀಟರ್ ಇರಬೇಕು, ಅಂದರೆ 3 ಅಡಿ ಇರಬೇಕು. ಮೂಲೆಯಲ್ಲಿರುವ ತ್ರಿಜ್ಯ ಎಷ್ಟಿರಬೇಕಂದ್ರೆ ಅದು 1 ಮೀಟರ್ ಅಥವಾ 3 ಅಡಿ ಇರಬೇಕು. ತಂಡದ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟಿರ್ತದೆ 16 ಇರ್ತದೆ. ಅಂಕಣದಲ್ಲಿ ಆಡುವವರು ಆಟಗಾರರ ಸಂಖ್ಯೆ ಎಷ್ಟಿರ್ತದೆ 11 ಜನ. ಕನಿಷ್ಠ ಎಷ್ಟು ಜನ ಇರಬೇಕು ಅಂದರೆ 7 ಜನರಿದ್ದು ಆಟವನ್ನು ಆಡ್ಬೋದು. ಬದಲಾವಣೆ ಆಟಗಾರರ ಸಂಖ್ಯೆ ಎಷ್ಟಿರ್ತದೆ 5 ಇರ್ತದೆ. ಆಟದ ಸಮಯ 45 + 15 + 45 ನಿಮಿಷಗಳು. ಟೋಟಲ್ ಆಗಿ ಎಷ್ಟಿರ್ತದೆ ಅಂದರೆ ಆಟದ ಸಮಯ 105 ನಿಮಿಷಗಳ ಕಾಲ ಆಡಿಸ್ತಾರೆ. ತೀರ್ಪುಗಾರರ ಸಂಖ್ಯೆ ಎಷ್ಟಿರ್ತಾರೆ ಅಂದರೆ ಇಲ್ಲಿ 5 ಜನ ಇರ್ತಾರೆ. ಡಿ ಏರಿಯಾ ಎಷ್ಟಿರ್ತೈತಿ ಇಲ್ಲಿ 16.50 ಮೀಟರ್ ಇರ್ತೈತೆ. ಅಲ್ಲಿ ತೋರಿಸ್ತಿದ್ದೀವಿ ಗ್ರೌಂಡಲ್ಲಿ ಡಿ ಏರಿಯಾ ಇದೆ. ಡಿ ಏರಿಯಾ ಅಂತ ಏನು
ಕರಿತೀವಿ. ಇದು ಡಿ ಏರಿಯಾ. ಗೋಲ್ ಏರಿಯಾ ಆಗಲ್ಲ. ಗೋಲ್ ಏರಿಯಾ ಆಗಲ್ಲ ನೋಡ್ರಿ. ಇದು ಗೋಲ್ ಏರಿಯಾ ಆಗಲ್ಲ 5.5 ಮೀಟರ್. ಅಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ನಮ್ಗೆ ಈಸಿ ಆಗ್ತೈತಿ ನೆನ್ಪಿಟ್ಕೊಳ್ಳೋಕ್ಕೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಗೋಲ್ ಏರಿಯಾ ಉದ್ದ ಎಷ್ಟಿತ್ತು? 18.32 ಮೀಟರ್. 18.32. ಇದು ಗೋಲ್ ಏರಿಯಾದ ಅಗಲ. ಇದು ಗೋಲ್ ಏರಿಯಾದ ಅಗಲ. ಇದು ಉದ್ದ ಆದರೆ ಇದು ಗೋಲ್ ಏರಿಯಾದ ಅಗಲ ಆಗಿರ್ತೈತಿ. ಫುಟ್ಬಾಲ್ ಅಂಕಣದ ಮಧ್ಯ ಗೆರೆಯಲ್ಲಿ ಇರುವಂತಹ ವೃತ್ತದ ಅಳತೆ ಎಷ್ಟು ಅಂದರೆ ಅದು 9.15 ಮೀಟರ್. ಪೆನಲ್ಟಿ ಕಿಕ್ ಅಥವಾ ದೂರ ಎಷ್ಟು ಅಂತಂದರೆ ಅದು 9.15 ಮೀಟರ್. ಅದು ವೃತ್ತದ ಅಳತೆನೇ ಈ ಅಳತೆ ಆಗಿರ್ತೈತೆ. ಕಿಕ್ ಆಫ್ ಮೂಲಕ ಆಟ ಹೆಂಗೆ ಪ್ರಾರಂಭ ಮಾಡ್ತೀವಿ ಅಂದರೆ ಕಿಕ್ ಆಫ್ ಮೂಲಕ ಪ್ರಾರಂಭ ಮಾಡ್ತೀವಿ. ಸೂಚನೆ 2 ಅಂದ್ರೆ ಗಜ. ಒಂದು 2 ತನಲ್ಲಿ ಹೇಳಿದಲ್ಲ, 2 ಅಂದರೆ ಗಜ ಅಂತ ಅರ್ಥ. ಇಷ್ಟೆಲ್ಲ ಮೆಜರ್ಮೆಂಟ್ ಬಗ್ಗೆ ತಿಳ್ಕೊಂಡಿವಿ. ಈಗ ಫುಟ್ಬಾಲ್ ಆಟ ಆಡಬೇಕಾದ್ರೆ ಯಾವ್ಯಾವ ನಿಯಮಗಳನ್ನ ಫಾಲೋ ಮಾಡಬೇಕು ಅಂತೇಳಿ ನೋಡಿರಿ. ಫುಟ್ಬಾಲ್ ಆಟ ಹೆಂಗೆ ಪ್ರಾರಂಭ ಮಾಡ್ತೀವಿ ಅಂದರೆ ಕಿಕ್ ಆಫ್ ಮೂಲಕ ಪ್ರಾರಂಭ ಆಗ್ತೈತಿ. ಒಂದು ಪಂದ್ಯದಲ್ಲಿ ಒಂದು ತಂಡದಲ್ಲಿ 3 ಜನ ಏನಿರ್ತಾರೆ ಬದಲಿ ಆಟಗಾರರನ್ನು ಬದಲಾಯಿಸ್ಕೊಳ್ಬೋದು. 5 ಜನ ಬದಲಿ ಆಟಗಾರರು ಇರ್ತಾರೆ, ಅದರಲ್ಲಿ ನಾವು 3 ಜನ ಬದಲಾಯಿಸ್ಕೊಳ್ಬೋದು. ಆದರೆ ಸಾಧಾರಣ ಪಂದ್ಯ ಏನಾದರೂ ಆದರೆ ರೆಫ್ರಿಗೆ 2 ತಂಡದವರು ತಿಳಿಸಿ 5 ಜನ ಬದಲಿ ಆಟಗಾರರನ್ನು ಬದಲಾಯಿಸ್ಕೋಬೋದು. ಸಾಧಾರಣ ಒಂದು ರಾಜ್ಯ ಮಟ್ಟದಲ್ಲಿ, ಇದು ವಲಯ ಮಟ್ಟದಲ್ಲಿ ಅಲ್ಲೆಲ್ಲ ನಡೀತಾವಲ್ಲ, ಏನೋ ಸಾಧಾರಣ ಪಂದ್ಯಗಳಾಗಿರ್ತವೆ. ಅಲ್ಲಿ ನಾವು ರೆಫ್ರಿಗೆ ತಿಳಿಸಿ ಅಲ್ಲಿ 5 ಬದಲಿ ಆಟಗಾರರನ್ನು ಕೂಡ ಬದಲಾಯಿಸ್ಕೋಬೋದು. ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಈ ರೀತಿ ಮಾಡೋಕ್ಕಾಗಲ್ಲ. ಅಲ್ಲಿ 3 ಜನ ಮಾತ್ರ ಬದಲಿ ಆಟಗಾರರನ್ನು ಮಾಡ್ಕೋಬೋದು. ಥ್ರೋ ಇನ್ ತೆಗೆದುಕೊಳ್ಳುವಾಗ ಸ್ಪರ್ಶಗೆರೆ ಅಥವಾ ಅಂಕಣದ ಹೊರಗೆ ನೆಲದ ಸಂಪರ್ಕ ಹೊಂದಿದ್ದು 2 ಕಾಲು ಅಥವಾ 2 ಕೈಗಳು ತಲೆಯ ಮೇಲೆ ಹಿಂದಿನಿಂದ ಮುಂದೆ ತಂದು ಎಸೆಯಬೇಕು. ಥ್ರೋ ಇನ್ ಏನಾದರೂ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಸ್ಪರ್ಶಗೆರೆ ಅಥವಾ ಅಂಕಣದ ಹೊರಗೆ ನೆಲದ ಸಂಪರ್ಕ ಹೊಂದಿರಬೇಕು. 2 ಕಾಲುಗಳು ಹೊಂದಿರಬೇಕು. 2 ಕೈಗಳು ತಲೆಯ ಮೇಲೆ ಹಿಂದಿನಿಂದ ಮುಂದೆ ತಂದು ಎಸೆಯಬೇಕು. ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಕಿಕ್ ತೆಗೆದುಕೊಳ್ಳುವಾಗ ಎದುರಾಳಿ ಆಟಗಾರರು ಏನು ಸರ್ಕಲ್ ಇರ್ತಿಲ್ಲ 9.15 ಮೀಟರ್ 10 ಯಾರ್ಡ್ ದೂರ ಇರಬೇಕು. ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಕಿಕ್ ಏನಾರು ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಎದುರಾಳಿ ತಂಡದ ಆಟಗಾರ ಏನು ನೋಡಬೇಕು 9.15 ಮೀಟರ್ ಅಥವಾ 10 ಯಾರ್ಡ್ ದೂರ ಇರಬೇಕು. ಅದು ಸರ್ಕಲ್ ಇರ್ತದೆ ಅಷ್ಟೇ, ಅದಕ್ಕೆ ಸರ್ಕಲ್ ಮೆನ್ಷನ್ ಅಲ್ಲ. ಅದು ಎಷ್ಟು ದೂರ ಇರಬೇಕು ಅಂದರೆ ಮೀಟರ್ ಹೇಳಬೇಕಾದ್ರೆ 9.15, ಏನಾದರೂ ಯಾರ್ಡಲ್ಲಿ ಹೇಳಬೇಕಾದ್ರೆ 10 ಯಾರ್ಡ್ ದೂರ ಇರಬೇಕು. ಕಾರ್ನರ್ ಕಿಕ್ನಲ್ಲಿ ನೇರವಾಗಿ ಗೋಲ್ ಗಳಿಸ್ಬೋದು. ಕಾರ್ನರ್ ಕಿಕ್ನಲ್ಲಿ ಏನು ಮಾಡ್ಬೋದು ನಾವು ನೇರವಾಗಿ ಗೋಲ್ ಗಳಿಸ್ಬೋದು. ಮತ್ತು ಇಂತಹ ಸಮಯದಲ್ಲಿ ಆಫ್ ಸೈಡ್ ನಿಯಮ ಏನಾಗಲ್ಲ, ಅನ್ವಯ ಆಗೋದಿಲ್ಲ. ಗೋಲ್ ಕೀಪರ್ನು ಗೋಲ್ ಕ್ಷೇತ್ರದಲ್ಲಿ ಇದ್ದಾಗ ಮಾತ್ರ ಕೈಯಿಂದ ಹಿಡಿಬೋದು ಮತ್ತು ಎಸೆಯಬಹುದು. ಆದರೆ ಪೆನಲ್ಟಿ ಕ್ಷೇತ್ರ ಬಿಟ್ಟು ಹೊರ ಬಂದಾಗ ಮಾತ್ರ ಸಾಮಾನ್ಯ ಆಟಗಾರನ ನಿಯಮ ಪಾಲಿಸ್ತೀನಿ. ಗೋಲ್ ಕ್ಷೇತ್ರದಲ್ಲಿ ಗೋಲ್ ಕೀಪರ್ ಇದ್ದರೆ ಮಾತ್ರ ಕೈ ಮುಟ್ಬೋದು. ಏನಾದರೂ ಹೊರಗಡೆ ಬಂದಂದರೆ ಅವನು ಕೂಡ ಸಾಮಾನ್ಯರಂತೆ ಏನು ಮಾಡೋಂಗಿಲ್ಲ, ಕೈಯಿಂದ ಟಚ್ ಮಾಡೋಂಗಿಲ್ಲ. ಪೆನಲ್ಟಿ ಕಿಕ್ ತೆಗೆದುಕೊಳ್ಳುವಾಗ ಉಳಿದೆಲ್ಲ ಆಟಗಾರರು ಎಷ್ಟು ದೂರ ಇರಬೇಕು ಅಂದರೆ 9.15 ಮೀಟರ್ ದೂರದಲ್ಲಿ ಇರಬೇಕು ಮತ್ತು ಗೋಲ್ ಲೈನ್ ಮೇಲೆ ನಿಂತುಕೊಂಡಿರಬೇಕು. ಹೊಡೆಯುವ ತನಕ ಚಲಿಸಬಾರದು, ನಂತರ ಚಲಿಸಬೇಕು. ಎಲ್ಲ ನಿಯಮಗಳು ಫಾಲೋ ಮಾಡಬೇಕು. ಚೆಂಡು ಬದಿ ರೇಖೆಯಿಂದ ಹೊರ ಹೋದಾಗ ಅಂದರೆ ಸೈಡ್ ಲೈನ್ ಟಚ್ ಲೈನ್ ಎದುರಾಳಿಗೆ ನೋಡಿರಿ, ಚೆಂಡು ಬದಿಯ ರೇಖೆಯಿಂದ ಹೊರ ಹೋದಾಗ ಎದುರಾಳಿಗೆ ಚೆಂಡನ್ನು ಒಳಗೆ ಎಸೆಯಲು ಏನು ಮಾಡ್ತಾರೆ, ಥ್ರೋ ಇನ್ಗೆ ಅವಕಾಶ ಕೊಡ್ತಾರೆ. ಗೋಲ್ ಕ್ಷೇತ್ರದಲ್ಲಿ ರಕ್ಷಣಾ ತಂಡದಿಂದ ಉದ್ದೇಶಪೂರ್ವಕವಾಗಿ ಏನಾದರೂ ತಪ್ಪಾದರೆ ಅವಾಗೇನು ಮಾಡ್ತೀವಿ, ಪೆನಲ್ಟಿ ಕಿಕ್ ನೀಡ್ತೀವಿ. ಗೋಲ್ ಕ್ಷೇತ್ರದಲ್ಲಿ ರಕ್ಷಣಾ ತಂಡದಿಂದ ಉದ್ದೇಶಪೂರ್ವಕವಾಗಿ ತಪ್ಪಾದರೆ ಅಲ್ಲೇನು ಮಾಡ್ತೀವಿ, ಪೆನಲ್ಟಿ ಕಿಕ್ ನೀಡ್ತೀವಿ. ಚೆಂಡು ಗೋಲ್ ಲೈನ್ ಅಂದರೆ ಎಂಡ್ ಲೈನ್ ಮುಖಾಂತರ ರಕ್ಷಣಾ ತಂಡದ ಆಟಗಾರರಿಗೆ ಬಡಿದು ಹೋದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತೀವಿ, ಅಲ್ಲಿ ಕಾರ್ನರ್ ಕಿಕ್ ನೀಡ್ತೀವಿ. ಚೆಂಡು ಗೋಲ್ ಲೈನ್ ಮುಖಾಂತರ ರಕ್ಷಣಾ ತಂಡದ ಆಟಗಾರನಿಗೆ ಬಡಿದು ಹೋದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತೀವಿ, ಕಾರ್ನರ್ ಕಿಕ್ ಕೊಡ್ತೀವಿ. ತಂಡಗಳ ಅಂಕಗಳು ಸಮವಾದಾಗ ಗೋಲ್ಡನ್ ಗೋಲ್ ಮೂಲಕ 15 ನಿಮಿಷದ 2 ಅವಧಿಗಳಿರಬೇಕಲ್ಲಿ ಕೊಡಬೇಕು. ತಂಡಗಳ ಅಂಕಗಳು ಏನಾದರೂ ಸಮವಾದಾಗ ಗೋಲ್ಡನ್ ಗೋಲ್ ಅಥವಾ 15 ನಿಮಿಷದ 2 ಅವಧಿಗಳಿರಬೇಕು ಕೊಡಬೇಕಿಲ್ಲಿ. ಟೈ ಬ್ರೇಕರ್ ನಿಯಮ ಅಂದರೆ 5 ಆಟಗಾರರಿಗೆ ಪೆನಲ್ಟಿ ಕೊಟ್ಟ ಅವರ ಹೆಸರು
ನೋಡಿರಿ, ಟೈ ಬ್ರೇಕರ್ ನಿಯಮ ಅಂದರೆ 5 ಆಟಗಾರರಿಗೆ ಪೆನಾಲ್ಟಿ ಕಿಕ್ ಕೊಟ್ಟ ಅವರ ಹೆಸರು ಅದೇ ಸಂಖ್ಯೆಯನ್ನು ಏನು ಮಾಡಬೇಕು, ಬರೆದುಕೊಳ್ಬೇಕು. ಇದರಲ್ಲಿ ಏನಾದರೂ ಸಮವಾದರೆ ಸಡನ್ ಡೆತ್ ಕೊಡಬೇಕು. ಟೈ ಬ್ರೇಕರ್ ನಿಯಮ 5 ಆಟಗಾರರಿಗೆ ಪೆನಾಲ್ಟಿ ಕಿಕ್ ಕೊಟ್ಟ ನಂತರ ಅವರ ಹೆಸರು ಮತ್ತು ಅದೇ ಸಂಖ್ಯೆಯನ್ನು ಬರೆದುಕೊಳ್ಬೇಕು. ಅದರಲ್ಲಿ ಏನಾದರೂ ಸಮಯ ಅಂದರೆ ಸೇಮ್ ಆದರೆ ಅವಾಗ ಏನು ಮಾಡಬೇಕು, ಸಡನ್ ಡೆತ್ ಕೊಡಬೇಕು. ನೋಡಿರಿ ಏನಿದೆ ಅಂದರೆ ತಂಡಗಳ ಅಂಕಗಳು ಫಸ್ಟ್ ಆಡೋ ಟೈಮ್ನಾಗ ತಂಡಗಳ ಅಂಕಗಳು ಏನಾದರೂ ಸಮವಾದರೆ ಅವಾಗ ಏನು ಮಾಡ್ತಾರೆ ಅಂದರೆ ಗೋಲ್ ಮೂಲಕ ಏನು ಮಾಡ್ತಾರೆ 15 ನಿಮಿಷದ 2 ಅವಧಿಗಳಿಗೂ ಏನು ಮಾಡ್ತಾರೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿ ಕೂಡ ಏನಾದರೂ ಸಮ ಆದರೆ ಅಲ್ಲಿ ಟೈ ಬ್ರೇಕರ್ ನಿಯಮ ಅನುಸರಿಸ್ತಾರೆ. ಅಲ್ಲಿ ಏನು ಮಾಡಬೇಕಂದ್ರೆ 5 ಆಟಗಾರರಿಗೆ ಪೆನಾಲ್ಟಿ ಕಿಕ್ ಕೊಟ್ಟ ನಂತರ ಅವರ ಹೆಸರು ಮತ್ತು ಅದು ಸಂಖ್ಯೆಯನ್ನು ಏನು ಮಾಡಬೇಕು, ಬರೆದುಕೊಳ್ಬೇಕು. ಅಲ್ಲಿ ಕೂಡ ಏನಾದರೂ ಸಮವಾದರೆ ಅವಾಗ ಏನು ಮಾಡ್ತಾರೆ, ಸಡನ್ ಡೆತ್ ಕೊಡ್ತಾರೆ. ಇದರಲ್ಲಿ ಯಾವುದಾದ್ರೂ ತಂಡ ಎದುರಾಳಿಗಿಂತ 1 ಗೋಲ್ ಅಧಿಕವಾಗಿ ಗಳಿಸುವವರೆಗೂ ಸರದಿಯ ಏನಾಗ್ತದೆ ಈ ರೀತಿ ಮುಂದುವರಿತಾ ಹೋಗ್ತೈತಿ. ಫುಟ್ಬಾಲ್ನಲ್ಲಿ ಎಷ್ಟು ಕಾರ್ಡ್ಗಳು ಬಳಸ್ತೀವಿ ಅಂತಂದರೆ ಅಲ್ಲಿ 2 ಕಾರ್ಡ್ಗಳನ್ನು ಬಳಸ್ತೀವಿ, ಒಂದು ಹಳದಿ ಇನ್ನೊಂದು ಕೆಂಪು. ಲೀಗ್ ಟೂರ್ನಮೆಂಟ್ನಲ್ಲಿ ಪಂದ್ಯ ಸಮವಾದಾಗ ಲೀಗು ನಾಕೌಟ್ ಈ ರೀತಿ ಬರ್ತಾವಲ್ಲ ಆ ರೀತಿ ಲೀಗ್ ಟೂರ್ನಮೆಂಟ್ನಲ್ಲಿ ಏನಾದರೂ ಪಂದ್ಯ ಸಮವಾದಾಗ 2 ತಂಡಗಳಿಗೂ ಒಂದೊಂದು ಅಂಕ ಏನು ಮಾಡ್ತಾರೆ, ಕೊಡ್ತಾರೆ. ಇದ್ರ ಬಗ್ಗೆ ನಾನು ಕ್ಲಾಸ್ ಮಾಡ್ತೀನಿ ಟೂರ್ನಮೆಂಟ್ ಬಗ್ಗೆ. ಫುಟ್ಬಾಲ್ ಅಂಕಣದ ಮಧ್ಯಗೆರೆಯಲ್ಲಿ ಇರುವ ವೃತ್ತದ ಅಳತೆ ಎಷ್ಟು ಅಂದರೆ ಅದು 9.15 ಮೀಟರ್ ಅಥವಾ 10 ಯಾರ್ಡ್. ಪೆನಾಲ್ಟಿ ಕಿಕ್ ಅಥವಾ ದೂರ ಎಷ್ಟು ಅಂದರೆ ಅದು 9.15 ಮೀಟರ್ನಿಂದ ಕೊಡ್ತಾರೆ. ಥ್ರೋಯಿನ್ನಿಂದ ಚೆಂಡು ನೇರವಾಗಿ ಗೋಲ್ ಒಳಗೆ ಹೋಗಿ ಗೋಲ್ ಆಗುವಂತಿಲ್ಲ. ಥ್ರೋಯಿನ್ನಿಂದ ಚೆಂಡು ನೇರವಾಗಿ ಗೋಲ್ ಒಳಗೆ ಹೋಗಿ ಗೋಲ್ ಆಗುವಂತಿಲ್ಲ. ಫುಟ್ಬಾಲ್ ಪಂದ್ಯವನ್ನು ಆಡಿಸಲು ಕನಿಷ್ಠ ಎಷ್ಟು ಮಂದಿ ಅಧಿಕಾರಿಗಳು ಇರಲೇಬೇಕು? 5 ಜನ ಅಂತ ಹೇಳಿದ್ವಿ. ಆದರೆ ಕನಿಷ್ಠವಾಗಿ ಎಷ್ಟು ಇರಲೇಬೇಕಂದ್ರೆ 3 ಜನ ಇರಲೇಬೇಕು. 3 ಜನ ಇಲ್ಲಂದರೆ ಆಟ ಆಡ್ಸೋಕ್ಕಾಗೋದಿಲ್ಲ. ಪೆನಾಲ್ಟಿ ಕಿಕ್ ತೆಗೆದುಕೊಂಡವನು ಚೆಂಡನ್ನು ಮತ್ತೊಬ್ಬ ಆಟಗಾರನ ಒದೆಯುವ ತನಕ ಮತ್ತೆ ಮುಟ್ಟುವಂತಿಲ್ಲ. ಪೆನಾಲ್ಟಿ ಕಿಕ್ ಯಾರು ತೆಗೆದುಕೊಳ್ತಾರೋ ಅವರು ಚೆಂಡನ್ನು ಮತ್ತೊಬ್ಬ ಆಟಗಾರ ಒದೆಯುವ ತನಕ ಮತ್ತೆ ಅವನೇ ಒದೆಯಂಗಿಲ್ಲ. ಈ ಸಂದರ್ಭದಲ್ಲಿ ಬೇರೆಯವರಿಗೆ ಪಾಸ್ ಕೊಟ್ಟು ಆಡುವಂತಿಲ್ಲ. ಈ ಸಂದರ್ಭದಲ್ಲಿ ಪೆನಾಲ್ಟಿ ಕಿಕ್ ತೆಗೆದುಕೊಂಡಾಗ ಬೇರೆಯವ್ರಿಗೆ ಪಾಸ್ ಕೂಡ ಕೊಡೋಂಗಿಲ್ಲ. ಫುಟ್ಬಾಲ್ ಆಟದಲ್ಲಿ ಮೊದಲನೇ ರೆಫ್ರಿಯೇ ಕಾಲಮಾಪಕರಾಗಿ ಏನು ಮಾಡ್ತಾರೆ, ಕಾರ್ಯವನ್ನು ಮಾಡ್ತಾರೆ. ಫಸ್ಟ್ ರೆಫ್ರಿನ ಏನು ಮಾಡ್ತಾರೆ, ಅವರೇ ಟೈಮ್ ಕೀಪರಾಗಿ ಕೆಲಸವನ್ನು ಕೂಡ ಮಾಡ್ತಾರೆ. ಫುಟ್ಬಾಲ್ ಆಟದಲ್ಲಿ ಎದೆಯ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ 1 ರಿಂದ 99ರವರೆಗೆ ಯಾವುದಾದರೂ 2 ಅಂಕೆಯಿಂದ ಕೂಡಿದ ಸಂಖ್ಯೆಗಳದಾಗಿರ್ತದೆ. ಅಂದರೆ ಫುಟ್ಬಾಲ್ ಆಟದಲ್ಲಿ ಎದೆಯ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಕೇಳ್ತಾರೆ. 1 ರಿಂದ 99ವರೆಗೂ ಅಂದರೆ 01. ಇಲ್ಲಿನ ಯಾವುದಾದರೂ 2 ಅಂಕೆಯಿಂದ ಕೂಡಿರಬೇಕಿಲ್ಲಿ. ಅಂದರೆ ಎದೆ ಸಂಖ್ಯೆ 2 ಅಂಕೆಯಿಂದ ಕೂಡಿರ್ತೈತಿ. ಕಾರ್ನರ್ ಕಿಕ್ ತೆಗೆದುಕೊಳ್ಳುವಾಗ ಮೂಲೆಯ ನಿಶಾನೆಯ ಹತ್ತಿರವಿರುವ ಕ್ವಾರ್ಟರ್ ಸರ್ಕಲ್ನಲ್ಲಿ ಚೆಂಡನ್ನು ಸ್ಥಿರವಾಗಿದ್ದು ನಂತರ ಅದನ್ನು ಒದಿಬೇಕು. ಕ್ವಾರ್ಟರ್ ಸರ್ಕಲ್ 1 ಮೀಟರ್ ಅಂದರೆ 3 ತ್ರಿಜ್ಯ. ಈ ರೀತಿ ಗ್ರೌಂಡ್ ಇದ್ದಲ್ಲಿ ಇಲ್ಲಿರ್ತೈತಲ್ಲ ಅದು 1 ಮೀಟರ್ ಅಥವಾ ಈ ರೀತಿ 3 ಅಡಿ ಅಂತ ಹೇಳ್ತೀವಿ. 1 ಮೀಟರ್ ತ್ರಿಜ್ಯ ಇಲ್ಲಾಂದರೆ 3 ಅಡಿ ಅಂತೇಳಿ ನಾವು ಹೇಳಬೇಕು. ಕಾರ್ನರ್ ಕಿಕ್, ಗೋಲ್ ಕಿಕ್ ಮತ್ತು ಥ್ರೋ ಇನ್ ಸಮಯದಲ್ಲಿ ಆಫ್ ಸೈಡ್ ನಿಯಮ ಏನಾಗೋದಿಲ್ಲ, ಆವಾಗ ಅನ್ವಯ ಆಗೋದಿಲ್ಲ. ಫುಟ್ಬಾಲ್ ಆಟದಲ್ಲಿ ಆಫ್ ಸೈಡ್ ಕೊಡುವವರು ಯಾರು ಅಂದರೆ ಲೈನ್ ಅಂಪೈರ್ಸ್ ಇರ್ತಾರಲ್ಲ ಅವರು ಏನು ಮಾಡ್ತಾರೆ, ಆಫ್ ಸೈಡನ್ನು ಕೊಡ್ತಾರೆ. ಆಟಗಾರ ಚೆಂಡನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಆಟಗಾರರಿಗಿಂತ ತನ್ನ ತಂಡದ ಆಟಗಾರ ಏನಾದರೂ ಮುಂದೆ ಇದ್ದರೆ ಅವನಿಗೆ ಪಾಸ್ ನೀಡಿದಾಗ ಆಫ್ ಸೈಡ್ ಆಗುವುದಿಲ್ಲ. ಆದರೆ ಎದುರಾಳಿ ಆಟಗಾರರು ಒಬ್ಬರಿಗಿಂತ ಹೆಚ್ಚು ಮಂದಿ ಇದ್ದಾಗ ಅದು ಆಫ್ ಸೈಡ್ ನಿಯಮ ಅನ್ವಯಿಸುವುದಿಲ್ಲ. ಇವೆಲ್ಲ ನಾವೇನು ಮಾಡ್ತೀವಿ, ಗೇಮ್ಸ್ ಆಡಬೇಕಾದ್ರೆ ಇವೆಲ್ಲ ನಿಯಮಗಳನ್ನು ಬಳಸ್ಕೋಬೇಕು. ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ ನಮಗೆ ಎಕ್ಸಾಮ್ಗಿಂತ ಅಲ್ಲೇನೇ ಇರ್ತೈತಿ. ಗೇಮ್ಸ್ ಪ್ರಾಕ್ಟಿಕಲ್ ಆಡುವುದಕ್ಕೆ ತುಂಬ ಸಹಾಯಕ ಆಗ್ತದೆ. ಈ ಒಂದು ಪ್ರಾಯೋಗಿಕ ಪಾಠ ನಾನು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಮಾಡ್ತೀನಿ, ಅದು ಇನ್ನೂ ಕ್ಲಿಯರ್ ಆಗ್ತೈತಿ. ಫುಟ್ಬಾಲ್ ಆಟದಲ್ಲಿ ಬಳಸುವಂಥ ಪದಗಳಿವೆ. ಪ್ರತಿಯೊಂದು ಗೇಮ್ಸಲ್ಲಿ ಪದಗಳಿರ್ತವೆ. ಆ ಒಂದು ಪದಗಳು ಈ ಒಂದು ಪದ ಕೊಟ್ಟು ಈ ಒಂದು ಪದ ಯಾವ ಗೇಮ್ಸಲ್ಲಿ ನಾವು ಬಳಸ್ತೀವಿ ಅಂತೇಳಿ ಎಕ್ಸಾಮಲ್ಲಿ ಬರ್ತವೆ. ಹಾಗಾಗಿ ಪದಗಳು ಕೂಡ ನಾವು ನೆನ್ಪಿಟ್ಕೋಬೇಕು. ಇಲ್ಲಿ ಸ್ಕೂಪ್ ಬಳಸ್ತೀವಿ, ಸ್ಟಾಪರ್, ಆಫ್ ಸೈಡ್, ಕಾರ್ನರ್ ಕಿಕ್, ಚಿಪ್ಸ್ ಪಾಸ್ ಅಂದರೆ ಲಾಂಗ್ ಪಾಸ್ ಅಂದರೆ ಕರಿತೀವಿ. ಚಿಪ್ಸ್ ಪಾಸ್, ಲಾಫ್ ಟೈಡ್, ಡಿಬ್ಲಿಂಗ್, ಟ್ರಿಪ್ಪಿಂಗ್, ಟೈ ಬ್ರೇಕರ್, ಥ್ರೋ ಇನ್, ಪೆನಾಲ್ಟಿ ಕಿಕ್, ಹೆಡ್ಡಿಂಗ್, ಪಾಸಿಂಗ್. ಈಗ ಥ್ರೋಯಿಂಗ್, ಗೋಲ್ ಕಿಕ್, ಡ್ರೌ ಕಿಕ್, ವಾಲಿ ಕಿಕ್, ಫೇಕಿಂಗ್, ಕಿಕ್ಟಿಂಗ್ ದಿ ಬಾಲ್, ಆಫ್ ವಾಲ್ ಕಿಕ್, ಸ್ಟಾಪಿಂಗ್ ದಿ ಬಾಲ್, ಗೋಲ್ ಕೀಪಿಂಗ್. ಇಷ್ಟೇನು ಫುಟ್ಬಾಲ್ ಕ್ರೀಡೆಯಲ್ಲಿ ಬಳಸುವ ಪದಗಳಾಗಿರ್ತವೆ. ಫಿಫಾ ಫುಟ್ಬಾಲ್ ಪಂದ್ಯದಲ್ಲಿ ಭಾರತದ ಪಾತ್ರ ಎಷ್ಟು? ಭಾರತದಲ್ಲಿ ಫುಟ್ಬಾಲ್ ಆಟವನ್ನು 1878ರಲ್ಲಿ ಏನು ಮಾಡ್ತೀವಿ,
ಡಾಲ್ ಹೌಸಿ ಅವರು ಕೋಲ್ಕತ್ತಾದಲ್ಲಿ ಫುಟ್ಬಾಲ್ ಕ್ಲಬ್ಬನ್ನು ಸ್ಥಾಪನೆ ಮಾಡ್ತಾರೆ. ಭಾರತದಲ್ಲಿ ಫುಟ್ಬಾಲ್ ಆಟವನ್ನು 1878ರಲ್ಲಿ ಡಾಲ್ ಹೌಸಿ ಏನು ಮಾಡ್ತಾರೆ, ಕಲ್ಕತ್ತಾದಲ್ಲಿ ಫುಟ್ಬಾಲ್ ಕ್ಲಬ್ಬನ್ನು ಸ್ಥಾಪನೆ ಮಾಡ್ತಾರೆ. ಭಾರತದಲ್ಲಿ ಫುಟ್ಬಾಲ್ ಟೂರ್ನಮೆಂಟ್ ಕಪ್ ಅಂದರೆ ಅದು ಡ್ಯೂರಂಟ್ ಕಪ್. ಭಾರತದಲ್ಲಿ ಕೊಡುವಂತಹ ಫುಟ್ಬಾಲ್ ಟೂರ್ನಮೆಂಟ್ ಕಪ್ ಯಾವುದಾದ್ರೆ ಅದು ಡ್ಯೂರಂಟ್ ಕಪ್. ಏನು ಮಾಡ್ತೀವಿ, ಫುಟ್ಬಾಲ್ಗೆ ಕೊಡ್ತೀವಿ. ಪ್ರಾರಂಭಿಕ ವಿಶ್ವಕಪ್ ಸೆಣಸಾಟದಲ್ಲಿ ಪ್ರವೇಶಿಸಿ ಪ್ರಧಾನ ಹಂತದಲ್ಲಿ ಆಡುತ್ತಾ ನೋಡ್ರಿ, ಪ್ರಾರಂಭಿಕ ವಿಶ್ವಕಪ್ ಸೆಣಸಾಟದಲ್ಲಿ ಅಲ್ಲಿ ಪ್ರವೇಶ ಮಾಡಿಕೊಂಡು ಪ್ರಧಾನ ಹಂತ ಇರ್ತದೆ, ಅಲ್ಲಿ ಆಟ ಆಡೋಕ್ಕೆ ಹೆಣಗಾಡ್ತಲೇ ಇದೆ. ಚಿಕ್ಕ ಪುಟ್ಟ ದ್ವೀಪಗಳ ಸಹಿತ ಫುಟ್ಬಾಲ್ ಮಹಾಮೇಳದಲ್ಲಿ ಪಾಲ್ಗೊಂಡು ಚಾಂಪಿಯನ್ ಆಗಿವೆ. ಅರ್ಹತಾ ಸುತ್ತಿನ ಹಂತದಲ್ಲಿ 202 ರಾಷ್ಟ್ರಗಳು ಭಾಗವಹಿಸಿದವು. ಪಂದ್ಯದಲ್ಲಿ 2007ರಲ್ಲಿನ ಆಗಸ್ಟ್ನಲ್ಲಿ ಪ್ರಾರಂಭವಾದವು. ಒಟ್ಟು ನಡೆದ ಪಂದ್ಯಗಳು ಎಷ್ಟೆಂದರಲ್ಲಿ 848. ನವೆಂಬರ್ 2009ರಲ್ಲಿ ಪಂದ್ಯಗಳೆನ್ನುವುದು ಮುಗಿತವೆ. 2007ರಲ್ಲಿ ಪ್ರಾರಂಭವಾಗಿ 2009ರಲ್ಲಿ ಮುಗಿತವೆ. ಏಷ್ಯಾ ಮಹಾಖಂಡದ ಕಡೆಯಿಂದ ಭಾರತವು ಸೇರಿದಂತೆ ಒಟ್ಟು 4 ತಂಡಗಳು ಆಯ್ಕೆಯಾಗಿರ್ತವೆ. ಮೊಟ್ಟಮೊದಲ ಪಂದ್ಯದಲ್ಲಿಯೇ ಭಾರತ ಸೋತು ಹೊರಬರ್ತದೆ. ಏನು ಮಾಡ್ತದೆ, ಹೊರಗೆ ಬರ್ತದೆ. ಆಟಗಾರರಿಗೆ ಸಮವಸ್ತ್ರ ಏನಾಗಿರ್ತದೆ, ಕಡ್ಡಾಯವಾಗಿರ್ತೈತಿ. ಆಟಗಾರರಿಗೆ ಸಮವಸ್ತ್ರ ಕಡ್ಡಾಯವಾಗಿರ್ತೈತಿ. ಜೆರ್ಸಿ, ನಿಕ್ಕರ್, ಕಾಲ್ಚೆಂಡಿನ ಬೂಟು, ಕಾಲು ಚೀಲ, ಗಾರ್ಡ್ ಇವು ಏನಾಗುತ್ತೆ, ಕಡ್ಡಾಯವಾಗಿದೆ. ಆಟಗಾರರಿಗೆ ಸಮವಸ್ತ್ರ ಕಡ್ಡಾಯವಾಗಿ ಹಾಕಬೇಕು. ಅಲ್ಲಿ ಜೆರ್ಸಿ ಇರಬೇಕು, ನಿಕ್ಕರ್ ಇರಬೇಕು, ಕಾಲ್ಚೆಂಡಿನ ಬೂಟ್ ಇರಬೇಕು, ಕಾಲು ಚೀಲ ಇರಬೇಕು, ಗಾರ್ಡ್ ಇರಬೇಕು, ಇವು ಕಡ್ಡಾಯವಾಗಿ ಇರಬೇಕು. ಗೋಲ್ ಕೀಪರ್ನ ಸಮವಸ್ತ್ರ ಏನಾಗಿರ್ತದೆ, ಇಲ್ಲಿ ಬೇರೆಯಾಗಿರ್ತೈತಿ. ಸಂಖ್ಯೆ ಇದಕ್ಕೆ ನಾವು 1 ಅಂತೇಳಿ ಕೊಡ್ತೀವಿ. ಆ ಸಂಖ್ಯೆ ಏನಾಗ್ತೈತಿ, 1 ಕೊಡ್ತೀವಿ. ಕಾರ್ನರ್ ಬಾವುಟಗಳು 4, ಲೈನ್ಮನ್ಗಳ ಬಾವುಟಗಳು 2, ಗೋಲ್ ಪೋಸ್ಟ್ಗಳು ಏನೇನು ಇರ್ತವೆ ಅಂದರೆ ಇಲ್ಲಿ ಕಾರ್ನರ್ ಬಾವುಟಗಳು 4 ಇರ್ತವೆ, ಲೈನ್ಮನ್ ಬಾವುಟಗಳು 2 ಇರ್ತವೆ, ಗೋಲ್ ಪೋಸ್ಟ್ಗಳು ನೆಟ್ ಇಷ್ಟಿರ್ತವೆ, 2 ಬೇಕಾಗ್ತವೆ. ಈಗ ಆಟ ಸಾಮಗ್ರಿಗಳು. ಈಗ ಇದುವರೆಗೂ ವಿಶ್ವಕಪ್ ಫುಟ್ಬಾಲ್ ಫಲಿತಾಂಶಗಳು. ವರ್ಷ ಯಾವ ವರ್ಷ ನಡೀತು, ಅತಿಥಿಯ ರಾಷ್ಟ್ರ, ವಿಜಯಿಯಾದ ರಾಷ್ಟ್ರ, ಸೋತ ರಾಷ್ಟ್ರ. ಇದರಲ್ಲಿ ರೀಸೆಂಟ್ ಅಂಕಿರೋದು ನೋಡಬೇಕು. ಅದರ ಪ್ರಥಮವಾಗಿ ಎಲ್ಲ ನೋಡ್ಕೊಳ್ಳೋಣ ಸರಿ. 1930ರಲ್ಲಿ ಪ್ರಥಮವಾಗಿ ನಡೀತೈತೆ, ಅದು ಉರುಗ್ವೇದಲ್ಲಿ. ಅಲ್ಲಿ ವಿಜಯವಾದಂಥ ಯಾವುದು ರಾಷ್ಟ್ರ ನಡೆಸ್ಕೊಡ್ತದೆ ಅಂದರೆ ಅದು ಉರುಗ್ವೆ ನಡೆಸ್ಕೊಡ್ತದೆ. ಎಲ್ಲಿ ವಿಜಯ ಯಾರಾಯಿತು, ಉರುಗ್ವೆನೇ ಆಯಿತು. ಸೋತ ರಾಷ್ಟ್ರ ಅರ್ಜೆಂಟೀನಾ ಸೋಲ್ತೈತೆ. 1934ರಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ನಡೀತದೆ ಅಂತೇಳಿ 4 ವರ್ಷ ಡಿಫ್ರೆನ್ಸ್ ಇರ್ತೈತೆ. ಇಟಲಿ ಇಲ್ಲಿ ನಡೀತೈತೆ, ಇಟಲಿಯಲ್ಲೇ ಗೆದ್ದಿಲ್ಲಿ. ಜೋಕೋಸ್ಲೋವಾಕಿಯಾ ಏನಾಗ್ತೈತೆ, ಸೋಲ್ತೈತೆ. 1938ರಲ್ಲಿ ಫ್ರಾನ್ಸಲ್ಲಿ ನಡೀತೈತೆ, ಇಲ್ಲಿ ಇಟಲಿ ಏನಾಗ್ತೈತೆ, ವಿನ್ನರ್ ಆದರೆ ಹಂಗೇರಿ ಏನಾಗ್ತೈತೆ, ರನ್ನರ್ ಅಪ್ ಆಗ್ತೈತೆ. ರನ್ನರ್ ಅಂದರೆ ಸೋತ ರಾಷ್ಟ್ರ ಅಂತ ಅರ್ಥ, ವಿನ್ನರ್ ಅಂದರೆ ವಿಜಯದ ರಾಷ್ಟ್ರ ಅಂತ ಅರ್ಥ. ಬ್ರೆಜಿಲ್ 1950ರಲ್ಲಿ ಏನಾಗ್ತೈತೆ, ಬ್ರೆಜಿಲ್ನಲ್ಲಿ ನಡೀತೈತೆ. 1950ರಲ್ಲಿ ಬ್ರೆಜಿಲ್ನಲ್ಲಿ ನಡೀತು. ಅಲ್ಲಿ ಉರುಗ್ವೆ ಏನಾಗ್ತೈತೆ, ವಿಜಯ ಆಯ್ತೈತೆ. ಬ್ರೆಜಿಲ್ ಏನಾಗ್ತೈತೆ, ರನ್ನರ್ ಆಗ್ತೈತೆ. ಸ್ವಿಟ್ಜರ್ಲ್ಯಾಂಡ್ 1954ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೀತೈತೆ. ಅಲ್ಲಿ ಪಶ್ಚಿಮ ಜರ್ಮನಿ ವಿನ್ನರ್ ಆದರೆ ಹಂಗೇರಿ ಏನಾಗ್ತೈತೆ, ರನ್ನರ್ ಅಪ್ ಆಗ್ತೈತೆ. 1958ರಲ್ಲಿ ಸ್ವೀಡನ್ನಲ್ಲಿ ನಡೀತೈತೆ. ಇಲ್ಲಿ ಬ್ರೆಜಿಲ್ ಏನಾಗ್ತೈತೆ, ವಿನ್ನರ್ ಆದರೆ ಸ್ವೀಡನ್ ರನ್ನರ್ ಅಪ್ ಆಗ್ತೈತೆ. 1967ರಲ್ಲಿ ಚೀಲಿಯಲ್ಲಿ ನಡೀತೈತೆ. ಬ್ರೆಜಿಲ್ ವಿನ್ನರ್ ಆದರೆ ಜೋಕೋಸ್ಲೋವಾಕಿಯಾ ರನ್ನರ್ ಅಪ್ ಆಗ್ತೈತೆ. 1966ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೀತೈತೆ. ಇಂಗ್ಲೆಂಡೇ ವಿನ್ನರ್ ಆಗ್ತೈತೆ, ಪಶ್ಚಿಮ ಜರ್ಮನಿ ರನ್ನರ್ ಅಪ್ ಆಗ್ತೈತೆ. 1970ರಲ್ಲಿ ಮೆಕ್ಸಿಕೋದಲ್ಲಿ ನಡೀತೈತೆ. ಅಲ್ಲಿ ಬ್ರೆಜಿಲ್ ಏನಾಗ್ತೈತೆ, ವಿನ್ನರ್ ಆದರೆ ಇಟಲಿ ಏನಾಗ್ತೈತೆ, ರನ್ನರ್ ಆಗ್ತೈತೆ. ಮೆಕ್ಸಿಕೋ 1970ರಲ್ಲಿ ಏನಾಗ್ತೈತೆ, ಮೆಕ್ಸಿಕೋದಲ್ಲಿ ನಡೀತೈತೆ. ಅಲ್ಲಿ ಬ್ರೆಜಿಲ್ ವಿನ್ನರ್ ಆದರೆ ಇಟಲಿ ರನ್ನರ್ ಆಗ್ತೈತೆ. 1974ರಲ್ಲಿ ಪಶ್ಚಿಮ ಜರ್ಮನಿಯಲ್ಲಿ ನಡೀತೈತೆ. ಪಶ್ಚಿಮ ಜರ್ಮನಿ ವಿನ್ನರ್ ಆದರೆ ನೆದರ್ಲ್ಯಾಂಡ್ ಏನಾಗ್ತೈತೆ, ರನ್ನರ್ ಆಗ್ತೈತೆ. 1978ರಲ್ಲಿ ಅರ್ಜೆಂಟೀನಾದಲ್ಲಿ ನಡೀತೈತೆ. ಅರ್ಜೆಂಟೀನಾ ಏನಾಗ್ತೈತೆ, ವಿನ್ನರ್ ಆದರೆ ನೆದರ್ಲ್ಯಾಂಡ್ ಏನಾಗ್ತೈತೆ, ರನ್ನರ್ ಆಗ್ತೈತೆ. 1982ರಲ್ಲಿ ಸ್ಪೇನಲ್ಲಿ ನಡೀತೈತೆ. ಇಟಲಿ ಏನಾಗ್ತೈತೆ, ವಿನ್ನರ್ ಆದರೆ ಪಶ್ಚಿಮ ಜರ್ಮನಿ ರನ್ನರ್ ಅಪ್ ಆಗ್ತೈತೆ. 1986ರಲ್ಲಿ ಮೆಕ್ಸಿಕೋದಲ್ಲಿ ನಡೀತೈತೆ. ಅದು ಅರ್ಜೆಂಟೀನಾ ವಿನ್ನರ್ ಆದರೆ ಪಶ್ಚಿಮ ಜರ್ಮನಿ ರನ್ನರ್ ಅಪ್ ಆಗ್ತೈತೆ. 1990ರಲ್ಲಿ ಇಟಲಿ ಮೊದಲು ನಡೀತೈತೆ. ಅದು ಪಶ್ಚಿಮ ಜರ್ಮನಿ ವಿನ್ನರ್ ಆದರೆ ಅರ್ಜೆಂಟೀನಾ ರನ್ನರ್ ಅಪ್ ಆಗ್ತೈತೆ. 1994ರಲ್ಲಿ USA ನಡೀತೈತೆ. ಬ್ರೆಜಿಲಲ್ಲಿ ರನ್ನರ್ ಆದರೆ ಬ್ರೆಜಿಲ್ ಏನಾಗ್ತೈತೆ, ಅಲ್ಲಿ ವಿನ್ನರ್ ಆದರೆ ಇಟಲಿ ರನ್ನರ್ ಅಪ್ ಆಗ್ತೈತೆ. 1998ರಲ್ಲಿ ಫ್ರಾನ್ಸ್ನಲ್ಲಿ ನಡೀತೈತಿ. ಫ್ರಾನ್ಸ್ ವಿನ್ನರ್ ಆದರೆ ಬ್ರೆಜಿಲ್ ರನ್ನರ್ ಆಗ್ತೈತೆ. 2002ರಲ್ಲಿ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಸೇರಿಸಿ ನಡೆಸ್ಕೊಳ್ತವೆ. ಇಲ್ಲಿ ವಿನ್ನರು ಬ್ರೆಜಿಲ್ ಆದರೆ ಜರ್ಮನಿ ರನ್ನರ್ ಅಪ್ ಆಗ್ತೈತೆ. 2006ರಲ್ಲಿ ಜರ್ಮನಿ ಇಟಲಿಯಲ್ಲಿ ನಡೀತೈತೆ. ಜರ್ಮನಿಯಲ್ಲಿ ನಡೀತೈತೆ. ಇಟಲಿ ವಿನ್ನರ್ ಆದರೆ ಫ್ರಾನ್ಸ್
ರನ್ನರ್ ಅಪ್ ಆಗುತ್ತೆ. ದಕ್ಷಿಣ ಆಫ್ರಿಕಾ ಬ್ರೆಜಿಲ್. ದಕ್ಷಿಣ ಆಫ್ರಿಕಾ ನೋಡಿ 2010ರಲ್ಲಿ ನಡೀತೈತೆ, ಸ್ಪೇನ್ನಲ್ಲಿ ವಿನ್ನರ್ ಆಗ್ತೈತೆ, ನೆದರ್ಲ್ಯಾಂಡ್ ರನ್ನರ್ ಆಗ್ತೈತೆ. 2014 ಬ್ರೆಜಿಲ್ನಲ್ಲಿ ನಡೀತೈತೆ. ಇದು ಇಲ್ಲಿ ಗಂಟನೆ ಕೊಟ್ಟಿದ್ದಾರೆ, ಮುಂದಿಂದು ನಾನು ಹೇಳ್ತೀನಿ. ಇದು ಕರೆಂಟ್ ಇವೆಂಟ್ಸಲ್ಲಿ ನಾವು ಕವರ್ ಮಾಡಿದ್ದೀನಿ. 2014 ನೋಡ್ರಲ್ಲಿ ಬ್ರೆಜಿಲ್ನಲ್ಲಿ ನಡೀತೈತಿ. ಅಲ್ಲಿ ಜರ್ಮನಿ ವಿನ್ನರ್ ಆದರೆ ಅರ್ಜೆಂಟೀನಾ ಏನಾಗ್ತೈತೆ ರನ್ನರ್ ಅಪ್ ಆಗ್ತೈತೆ. 2018ರಲ್ಲಿ ರಷ್ಯಾದಲ್ಲಿ ನಡೀತೈತಿ. ಫ್ರಾನ್ಸ್ ವಿನ್ನರ್ ಆದರೆ ಅಲ್ಲಿ ಏನಾಗ್ತೈತೆ ಕ್ರೊಯೇಷಿಯಾ ಏನಾಗ್ತೈತೆ ರನ್ನರ್ ಅಪ್ ಆಗ್ತೈತೆ. 2022ರಲ್ಲಿ ಕತಾರ್ನಲ್ಲಿ ನಡೀತೈತೆ. ಅರ್ಜೆಂಟೀನಾ ಏನಾಗ್ತೈತೆ ಅಲ್ಲಿ ವಿನ್ನರ್ ಆದರೆ ಫ್ರಾನ್ಸ್ ರನ್ನರ್ ಆಗ್ತೈತೆ. 2026ರಲ್ಲಿ ಅಮೇರಿಕಾ, ಕೆನಡಾ, ಮೆಕ್ಸಿಕೋದಲ್ಲಿ ನಡಿಬೇಕು. ಅದೇನು ಯಾರು ವಿನ್ನರು ಯಾರು ರನ್ನರು ಅಂತೇಳಿ ನಿರ್ಧಾರವಾಗಿಲ್ಲ, ಅದು ಆದಮೇಲೆ ನೋಡ್ಕೊಳ್ಳೋಣ. ಇವಾಗ 2018, 2022 ನೆನ್ಪಿಟ್ಕೋಬೇಕು ನಾವು. ರೀಸೆಂಟಾಗಿ ರಷ್ಯಾದಲ್ಲಿ ನಡೀತೈತೆ 2018, ಅಲ್ಲಿ ಫ್ರಾನ್ಸ್ ಏನಾಗ್ತೈತೆ ವಿನ್ನರ್ ಆದರೆ ಕ್ರೊಯೇಷಿಯಾ ರನ್ನರ್ ಆಗ್ತೈತೆ. 2002ರಲ್ಲಿ ಕತಾರ್ದಲ್ಲಿ ನಡೀತೈತೆ. 2022ರಲ್ಲಿ ಕತಾರ್ದಲ್ಲಿ ನಡೀತೈತಿ. ಅರ್ಜೆಂಟೀನಾ ಏನಾಗ್ತೈತೆ ವಿನ್ನರ್ ಆದರೆ ಫ್ರಾನ್ಸ್ ರನ್ನರ್ ಆಗ್ತೈತೆ. ಇದ್ರ ಬಗ್ಗೆ ನಾನು ಅದು FIFA ವಿಶ್ವಕಪ್ ಕುರಿತು ಒಂದು ತರಗತಿ ಮಾಡಿದ್ದೀನಿ, ಅಲ್ಲಿಯೂ ಕೂಡ ನಾನು 26 ತನಕ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಇವಾಗ ಇಲ್ಲಿ ಬಂದಿದೆ ಅನ್ನೋ ಸಲಕ್ಕಾಗಿ ಇಲ್ಲ ತಿರ್ಗಿ ಮತ್ತೆ ಹೇಳಿದ್ದೀನಿ. ಇಷ್ಟು ನಾವು ಎಲ್ಲೆಲ್ಲಿ ನಡೀತು ಅಂಥೇಳಿ ಫಸ್ಟಿಂದ ಒಂದು 2-3, ಈಗ ಲಾಸ್ಟಿಂದ ಒಂದು 2-3 ವರ್ಷದ್ದು ನೆನ್ಪಿಟ್ಕೊಂಡ್ರೆ ನಮಗೆ ಇಷ್ಟು ಸಾಕಾಗುತ್ತೆ. ಇಷ್ಟು ಲಿಸ್ಟ್ಗಳ ಬಗ್ಗೆ ಆಯಿತು. ಇವಾಗ ಭಾರತದ ಪ್ರಸಿದ್ಧ ಫುಟ್ಬಾಲ್ ಆಟಗಾರರ ಬಗ್ಗೆ ತಿಳ್ಕೊಳ್ಳೋಣ. I.M. ವಿಜಯನ್, ಇವ್ರ ಹೆಸರು ವಲಪಿಲ್ ಮಣಿ ವಿಜಯನ್ ಅಂತೇಳಿ ಕರಿತೀವಿ. 1969ರಲ್ಲಿ ಜನಿಸ್ತಾರೆ. ಇವ್ರು ಪೂರ್ಣ ಹೆಸರು ಕೇಳ್ಬೋದು, ನೆನ್ಪಿಟ್ಕೊಳ್ಬೇಕು. ಇವ್ರು ಜನಿಸಿದ್ದೆಲ್ಲ ಕೇಳಲ್ಲ, ಯಾವ ರಾಜ್ಯದವರು ಅಂತ ಕೂಡ ಕೇಳಲ್ಲ. ಈಗ ಈ ಒಂದು ಆಟಗಾರ ಯಾವ ಒಂದು ಕಡೆಯಲ್ಲಿ ಫೇಮಸ್ ಅಂತ ಕೇಳ್ತಾರೆ. ಇವರಿಗೆ ಅರ್ಜುನ್ ಪ್ರಶಸ್ತಿ ಬಂದಿದೆ. 1989ರಲ್ಲಿ ಭಾರತವನ್ನು ಪ್ರತಿನಿಧಿಸಿ ಅದರ ಅಂತಾರಾಷ್ಟ್ರೀಯ ಪಂದ್ಯವನ್ನು ಎಲ್ಲ ಆಡಿರ್ತಾರೆ. ಅದರ ಪರವಾಗಿ 2003ರಲ್ಲಿ ಹೈದರಾಬಾದ್ನಲ್ಲಿ ನಡೆದಂತಹ ಅಪ್ರೋ ಏಷ್ಯನ್ ಕ್ರೀಡಾಕೂಟದಲ್ಲಿ ಭೂತಾನ್ ವಿರುದ್ಧ ಕೇವಲ 12 ಸೆಕೆಂಡ್ಗಳಲ್ಲಿ ಗೋಲ್ ಹೊಡೆದು ಖ್ಯಾತಿ ಇವರನ್ನು ಏನು ಮಾಡ್ತಾರೆ ಪಡ್ಕೊಳ್ತಾರೆ. ಇವರ ಮಲಯಾಳಂ ಚಿತ್ರದಲ್ಲಿ ನಟಿಸಿದ್ದಾರೆ. ತಮ್ಮ ಹುಟ್ಟೂರಿನಲ್ಲಿ ಫುಟ್ಬಾಲ್ ಅಕಾಡೆಮಿ ಕೂಡ ಏನು ಮಾಡ್ತಾ ಇದ್ದಾರೆ, ಇವರು ನಡೆಸ್ತಾ ಇದ್ದಾರೆ. ಇಂಪಾರ್ಟೆಂಟ್ ಇದು. ಭಾರತ ಪ್ರಸಿದ್ಧ ಫುಟ್ಬಾಲ್ ಆಟಗಾರರು ಬಾಯ್ ಚುಂಗ್ ಬುಟಿಯಾ 1976ರಲ್ಲಿ ಡಿಸೆಂಬರ್ 15ರಂದು ಜನಿಸ್ತಾರೆ. ಇವರು ಸಿಕ್ಕಿಂ ರಾಜ್ಯದವರು. ಅವರು ಕೇರಳ ರಾಜ್ಯದವರು, ಇವರು ಸಿಕ್ಕಿಂ ರಾಜ್ಯದವರು. ಭಾರತ ತಂಡದ ನಾಯಕರಾಗಿದ್ದ ರಾಷ್ಟ್ರ ಮಟ್ಟದ ಅಂತರ್ಶಾಲಾ ಒಂದು ಪಂದ್ಯಾವಳಿಯಾದಂತಹ ಸುಬ್ರತೋ ಕಪ್ನಲ್ಲಿ ಏನು ಮಾಡ್ತಾರೆ, ಇವರು ವಿಶೇಷ ಸಾಧನೆಯನ್ನು ಮಾಡ್ತಾರೆ. ವಿದೇಶಿ ಖಾಸಗಿ ತಂಡದ ಪರವಾಗಿ ಕೂಡ ಆಡ್ತಾರೆ. 2006ರಿಂದ ಕೋಲ್ಕತ್ತಾದ ಮೋಹನ್ ಬಾಗಾನ್ ತಂಡಕ್ಕಾಗಿ ಆಟವಾಡಿದ್ದಾರೆ. 1998ರಲ್ಲಿ ಅರ್ಜುನ್ ಪ್ರಶಸ್ತಿ, 2008ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಜರ್ನೈಲ್ ಸಿಂಗ್ 1936ರಲ್ಲಿ ಪಂಜಾಬ್ ರಾಜ್ಯದ ಹೋಶಿಯಾಬಾದ್ಪುರ್ನಲ್ಲಿ ಏನು ಮಾಡ್ತಿದ್ದರು, ಹೋಶಿಯಾಬಾದ್ಪುರ್ನಲ್ಲಿ ಜನನವಾಗ್ತೈತಿ. ಅತ್ಯುತ್ತಮ ರಕ್ಷಣಾ ಆಟಗಾರರಾಗಿರ್ತಾರೆ ಇವರು. 1967ರಲ್ಲಿ ಜಕಾರ್ತ್ನಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಬರುವುದಕ್ಕೆ ಇವರು ಕಾರಣರಾಗಿರ್ತಾರೆ. 1969ರಲ್ಲಿ ಪಂಜಾಬ್ ತಂಡವನ್ನು ಪ್ರತಿನಿಧಿಸಿ ಸಂತೋಷ್ ಟ್ರೋಫಿಯನ್ನು ಏನು ಮಾಡ್ತಾರೆ, ಇವರು ಗಳಿಸ್ಕೊಳ್ತಾರೆ. ಸಂತೋಷ್ ಟ್ರೋಫಿ ಕೊಡ್ತಾರೆ ಫುಟ್ಬಾಲ್. ಯಾವ ಒಂದು ಕ್ರೀಡೆಯಲ್ಲಿ ಸಂತೋಷ್ ಟ್ರೋಫಿ ಕೊಡ್ತಾರೆ ಅಂತ ಎಕ್ಸಾಮಲ್ ಆಗಿದೆ ಹಲವಾರು ಸರಿ, ಅದು ಫುಟ್ಬಾಲ್ಗೆ. ಕಲ್ಕತ್ತಾದ ಮೋಹನ್ ಬಾಗಾನ್ ತಂಡದಲ್ಲಿ ಕೂಡ ಇವರು ಇರ್ತಾರೆ. PK ಬ್ಯಾನರ್ಜಿ, ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅಂತೇಳಿ ಕರಿತೀವಿ. ಇವರು ಪೂರ್ಣ ಹೆಸರು. 1937ರಲ್ಲಿ ಜನಿಸ್ತಾರೆ. ಇವರು ಪಶ್ಚಿಮ ಬಂಗಾಳದ ಜಲಪೈಗುಡಿಯಲ್ಲಿ ಜನಿಸ್ತಾರೆ. ಕಲ್ಕತ್ತಾದ ಮೋಹನ್ ಬಾಗಾನ್ ತಂಡದಲ್ಲಿ ಇರ್ತಾರೆ. ಇವರು 84ನೇ ಅಂತಾರಾಷ್ಟ್ರೀಯ ಪಂದ್ಯಾಟಗಳು ಆಡ್ತಾರೆ. 65 ಗೋಲುಗಳನ್ನು ಗಳಿಸ್ತಾರೆ. ಕಲ್ಕತ್ತಾದ ಮೋಹನ್ ಬಾಗಾನ್ ತಂಡದ ತರಬೇತುದಾರರಾಗಿ ಏನು ಮಾಡ್ತಾರೆ, ಇವರು ನಿವೃತ್ತಿ ಹೊಂದಿದ ನಂತರ 1972ರ ಭಾರತ ತಂಡದ ಒಂದು ತರಬೇತಿದಾರರಾಗಿ ಸೇವೆ ಕೂಡ ಇವರು ಸಲ್ಲಿಸ್ತಾರೆ. 1961ರಲ್ಲಿ ಇವ್ರಿಗೆ ಸಿಗ್ತೈತಿ ಅರ್ಜುನ್ ಪ್ರಶಸ್ತಿ ಸಿಗ್ತೈತಿ. 1990ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಇವರಿಗೆ ಸಿಗ್ತೈತಿ. 2005ರಲ್ಲಿ FIFA ಸಂಸ್ಥೆ ಇವರಿಗೆ ಸಹಸ್ರಮಾನದ ಆಟಗಾರ ಅಂತೇಳಿ ಬಿರುದು ಕೂಡ ಕೊಡ್ತೈತಿ. ಇಂಪಾರ್ಟೆಂಟ್ ಇದು, ನೋಟ್ಸ್ ಮಾಡ್ಕೋಬೇಕಿದು. ಏನು ಫುಟ್ಬಾಲ್ನಲ್ಲಿ ಸಹಸ್ರಮಾನದ ಆಟಗಾರ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂತೇಳಿ ಕೇಳ್ತಾರೆ, PK ಬ್ಯಾನರ್ಜಿ ಅವರನ್ನು ನಾವು ಕರಿತೀವಿ. PK ಬ್ಯಾನರ್ಜಿಗೆ ಫುಟ್ಬಾಲ್ನಲ್ಲಿ ಸಹಸ್ರಮಾನದ ಆಟಗಾರ ಅಂತೇಳಿ ಬಿರುದು ನೀಡಿದೆ. 20ನೇ ಶತಮಾನದ ಭಾರತೀಯ ಫುಟ್ಬಾಲ್ ಆಟಗಾರ ಎಂದು ಕೂಡ ಇವರು FIFA ಏನು ಮಾಡಿದೆ, ಘೋಷಿಸಿದೆ ಅಥವಾ ಗೌರವಿಸಿದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ
ಒಂದು ನಿಯಮಾನುಸಾರ ಉತ್ತಮ ಆಟಗಾರ ಎಂಬ ಹೆಸರು ಕೂಡ ಇವರು ಪಡ್ಕೊಂಡಿದ್ದಾರೆ. ಇಷ್ಟರಲ್ಲಿ ಇವರು PK ಬೆನರ್ಜಿ ಅವರು ವೆರಿ ಇಂಪಾರ್ಟೆಂಟ್, ನೆನಪಿಟ್ಲೇಬೇಕು. ಈಗ ಪ್ರಸಿದ್ಧ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಈಗ ರಾಷ್ಟ್ರದ ಫುಟ್ಬಾಲ್ ಆಟಗಾರರಾದರು, ಇವಾಗ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ ನೋಡ್ರಿ ಪೀಲೆ. ಇವರಿಗೆ ಎಡ್ರಾನ್ ಎರೆಂಟಿಸ್ ಡೋ ಮೆಂಟೋ ಅಂತೇಳಿ ಕರಿತೀವಿ. ಪೀಲೆ ಅವರ ಪೂರ್ಣ ಹೆಸರು. ಪೀಲೆ ಅಂತೇಳಿ ಇವರು ಪ್ರಸಿದ್ಧಿಯಾಗಿದ್ದಾರೆ, ವೆರಿ ಫೇಮಸ್ ಇವರು ಫುಟ್ಬಾಲ್ಗೆ. ಪೀಲೆ ಎಂದೇ ಪ್ರಸಿದ್ಧವಾದ ಇವರನ್ನು ಫುಟ್ಬಾಲ್ ಆಟದ ದಂತಕಥೆ ಅಂತೇಳಿ ನಾವು ಕರಿತೀವಿ. ಇವರನ್ನು ಕಪ್ಪು ಹವಳ ಬ್ಲ್ಯಾಕ್ ಪೆರ್ಲ್ ಅಂತೇಳಿ ಕರಿತೀವಿ. ಕಪ್ಪು ಹವಳ ಅಥವಾ ಏನಂತೀವಿ ಬ್ಲ್ಯಾಕ್ ಪೆರ್ಲ್ ಅಂತೇಳಿ ಇವರನ್ನು ಕರಿತೀವಿ. ಇಂಪಾರ್ಟೆಂಟ್ ಇದು ನೆನಪಿಟ್ಕೋಬೇಕು. 23 ಅಕ್ಟೋಬರ್ 1940 ಬ್ರೆಜಿಲ್ನ ಟ್ರೇಸ್ ಕೋರಾಕೋಸ್ನಲ್ಲಿ ಇವರು ಜನನಾಗ್ತೈತಿ. ಇವರ ತಂದೆ ಡೊಂಡಿನೋ, ಇವರ ತಂದೆ ಯಾರು ಡೊಂಡಿನೋ. ಅವರಿಂದ ಫುಟ್ಬಾಲ್ ಆಟದ ಕೌಶಲ್ಯಗಳನ್ನು ಮಾಡ್ತಾರೆ, ಇವರು ಕಲ್ಕೋತಾರೆ. ಇವರ ಪ್ರತಿಭೆಯನ್ನು ವಾಲ್ಡಿಪೋರ್ ಡಿ ಬ್ರಿಟೋ ಎಂಬ ಆಟಗಾರರೊಬ್ಬರು ಗುರುತಿಸ್ತಾರೆ. ಇವ್ರ ಪ್ರತಿಭೆ. ಒಟ್ಟು 4 ವರ್ಲ್ಡ್ ಕಪ್ಗಳನ್ನು ಆಡಿದ್ದಾರೆ ಇವರು. ಒಟ್ಟು 1360 ಪ್ರಥಮ ದರ್ಜೆ ಪಂದ್ಯಾಟಗಳನ್ನು ಆಡಿದ್ದು 1280 ಗೋಲುಗಳನ್ನು ಗಳಿಸಿ ದಾಖಲೆಯನ್ನು ಮಾಡಿದ್ದಾರೆ. 92 ಬಾರಮೆಟ್ರಿಕ್ ಸಾಧನೆ. 1974ರಲ್ಲಿ ನಿವೃತ್ತಿ. ಇವರು ಆಟದಲ್ಲಿ ಉಪಯೋಗಿಸಿದ ಬನಿಯನ್ ಸಂಖ್ಯೆ ಎಷ್ಟು ಅಂದರೆ 10 ಆಟಕ್ಕೆ. 1978ರಲ್ಲಿ ಪೀಲೆ ಅವರಿಗೆ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಕೂಡ ಸಿಕ್ಕಿದೆ. 2002ರಲ್ಲಿ ಶತಮಾನದ ಕ್ರೀಡಾಪಟು ಅನ್ನೋ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮಕ್ಕಳ ಬಗ್ಗೆ ಅಪಾರ ಪ್ರೇಮ ಮತ್ತು ಕಾಳಜಿ ಹೊಂದಿದ್ದರಿಂದ ಯುನಿಸೆಫ್ ಮತ್ತು UN ಎರಡೂ ಕೂಡ ಏನು ಮಾಡಿದ್ದಾರೆ, ಈ ಸಂಸ್ಥೆಗಳು ಮಕ್ಕಳಿಗಾಗಿ ಏನು ಮಾಡ್ತಾಯಿದ್ದಾರೆ, ಇವರು ಶ್ರಮಿಸ್ತಾ ಇದ್ದಾರೆ. ಯಾವುದಕ್ಕೆ? ಯುನಿಸೆಫ್ ಮತ್ತು UN. ಇಷ್ಟು ಪೀಲೆಯವರ ಸಾಧನೆ ಆಯಿತು. ಇವಾಗ ಡಿಂಗೋ ಅರಮಂಡಿ ಮರಡೋನಾ ಇವರು ಕೂಡ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿರ್ತಾರೆ. ಇವರು 1960 ಅಕ್ಟೋಬರ್ 30 ಅರ್ಜೆಂಟೀನಾದಲ್ಲಿ ಏನು ಮಾಡ್ತಾರೆ, ಜನನ ಆಗ್ತೈತಿ. ಪೀಲೆ ನಂತರ ಅತಿ ಹೆಸರಾದಂಥ ಆಟಗಾರ ಅಂತೇಳಿ ನಾವು ಕರಿತೀವಿ. 91 ಪಂದ್ಯಗಳು ಆಡ್ತಾರೆ, 34 ಗೋಲುಗಳು ಬರೆಸ್ತಾರೆ, 4 ವರ್ಲ್ಡ್ ಕಪ್ಗಳು ಗೆದ್ದಿದ್ದಾರೆ. 1986ರಲ್ಲಿ ಅರ್ಜೆಂಟೀನಾ ತಂಡದ ಗೆಲುವಿನ ರೂವಾರಿ ಹಾಗೂ ತಂಡದ ನಾಯಕರಾಗಿ ಕೂಡ ಏನು ಮಾಡ್ತಾರೆ, ಇವರು ಕೆಲಸವನ್ನು ಮಾಡ್ತಾರೆ. ಚಿನ್ನದ ಚೆಂಡನ್ನು ತನ್ನದಾಗಿಸಿಕೊಂಡಿದ್ದಾರೆ ಇವರು. ಅದೇ ರೀತಿ ಕ್ವಾರ್ಟರ್ ಫೈನಲ್ ತಂಡಾಟದಲ್ಲಿ ಇಂಗ್ಲೆಂಡ್ ವಿರುದ್ಧ ಸಿಡಿಸಿರುವ 2 ಗೋಲುಗಳಲ್ಲಿ ಏನಾಗಿರ್ತದೆ, ಅವಿಸ್ಮರಣ ಸಾಧನೆಯನ್ನು ಮಾಡ್ತಾರೆ. ಮೊದಲನೆಯದು ಹ್ಯಾಂಡ್ ಆಫ್ ಗಾಡ್ ಅಂತೇಳಿ ಕರೆದರೆ, ಇನ್ನೊಂದು ದಿ ಗೋಲ್ ಆಫ್ ಸೆಂಚುರಿ ಅಂತೇಳಿ ಕರಿತೀವಿ. ಇಂಗ್ಲೆಂಡ್ ವಿರುದ್ಧ 2 ಸೆಂಚುರಿಗಳು ಬಾರಿಸ್ತಾರೆ. ಅದಕ್ಕೆ ಏನಂತ ಕರೀತಾರೆ ಅಂದರೆ, 2 ಗೋಲ್ಗಳಿಗೆ ಇಂಗ್ಲೆಂಡ್ ವಿರುದ್ಧ ಸಿಡಿಸಿದ 2 ಗೋಲುಗಳ ಅವಿಸ್ಮರಣೆಯ. ಮೊದಲನೇದು ಹ್ಯಾಂಡ್ ಆಫ್ ಗಾಡ್ ಅಂತೇಳಿ ಕರೆದ್ರೆ, ಎರಡನೇದು ದಿ ಗೋಲ್ ಆಫ್ ಸೆಂಚುರಿ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಇವರು ನೆನಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟು. ಈಗ ಈತ ಶತಮಾನದ ಕ್ರೀಡಾಪಟು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ರೊನಾಲ್ಡೋ, ಪೀಲೆ ಆಯಿತು, ಡೊಮಿಂಗೋ ಮಾರ್ಡೋನಾ ಆಯಿತು, ಇವಾಗ ರೊನಾಲ್ಡೋ ಲೂಯಿಸ್ ನಜೇರಿಯೋ ದಿ ಲಿಮಾ ಇವರ ಪೂರ್ಣ ಹೆಸರು. 1976ರಲ್ಲಿ ಜನಿಸ್ತಾರೆ. ಬ್ರೆಜಿಲ್ನವರು ಇವರು. ಇವರನ್ನು ದಿ ಫಿನಾ ಮಿಸಿಸ್ ಅಂತ ಕೂಡ ಕರಿತಾರೆ. ನೋಡಿ, ಎಲ್ಲರಿಗೂ ಒಂದೊಂದು ಬಿಡುಗಡೆ ಇದ್ದಾವೆ. ಇವಾಗೇನು ಕರಿತೀವಿ, ದಿ ಫಿನಾ ಮಿಸಿಸ್ ಅಂತ ಕರಿತೀವಿ. ಒಟ್ಟು 97 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡ್ತಾರೆ ಇವರು. 1994 ಮತ್ತು 2002ರಲ್ಲಿ ವಿಶ್ವಕಪ್ ಗೆದ್ದ ಬ್ರೆಜಿಲ್ ತಂಡದ ಆಟಗಾರ ಅಂಥೇಳಿ ಏನು ಮಾಡ್ತಾರೆ, ಇವರು ದಾಖಲೆಯನ್ನು ಕೂಡ ಮಾಡ್ಕೋತಾರೆ. ಫಿಫಾ ಕೊಡುವ ವರ್ಷದ ಫುಟ್ಬಾಲ್ ಆಟಗಾರ ಪ್ರಶಸ್ತಿಯನ್ನು ಕೂಡ 3 ಬಾರಿ ಏನು ಮಾಡ್ತಾರೆ, ಪಡ್ಕೊಳ್ತಾರೆ. ಇವರಲ್ಲಿ ಇನ್ನೊಬ್ಬರಂತೆ ಫ್ರಾನ್ಸಿನ ಜೆನಿನಿನ್ ಜಿಂದಾನ್. ನೋಡ್ರಿ ಏನು ಮಾಡ್ತೈತೆ, ಫಿಫಾ ಕೊಡುವಂತಹ ವರ್ಷದ ಫುಟ್ಬಾಲ್ ಆಟಗಾರ ಪ್ರಶಸ್ತಿಯನ್ನು 3 ಬಾರಿ ಪಡ್ಕೊತಾರೆ ಇವರು. ಇವರು ಒಬ್ಬರು 3 ಜನ ಪಡ್ಕೋತಾರೆ. ಅವರಲ್ಲಿ ಒಬ್ಬರು ಇವರು ಆಗಿರ್ತಾರೆ. ಇನ್ನಿಬ್ಬರು ಯಾರಂದರೆ ಫ್ರಾನ್ಸಿನ ಜೆನಿನಿನ್ ಜಿಂದಾನ್. ಏನಾದರೆ ಇಲ್ಲಿ ಫಿಫಾ ಕೊಡುವ ವರ್ಷದ ಫುಟ್ಬಾಲ್ ಆಟಗಾರ ಪ್ರಶಸ್ತಿ ಇಬ್ಬರಿಗೆ ಕೊಟ್ಟಿದೆ ಇಲ್ಲಿ ಗಂಟ ಅಂತ ಅರ್ಥ ಇದೆ. 3 ಬಾರಿ ಇವರು ಪಡ್ಕೊಂಡಿದ್ದಾರೆ. ಇವ್ರ ಜೊತೆಗೆ ಇನ್ನೊಬ್ಬರು ಕೂಡ ಪಡ್ಕೊಂಡಿದ್ದಾರೆ. ಅವರು ಅಂದರೆ ಫ್ರಾನ್ಸಿನ ಜೆನಿನಿನ್ ಜಿಂದಾನ್. ಇವರೊಬ್ಬರೇ ಹೆಸರು, ಇಷ್ಟೇ ಹೆಸರು ಇವರೊಬ್ಬರದೇ ಆಗಿರ್ತದೆ. ಇಲ್ಲಿವರೆಗೂ ನಾವೇನು ಮಾಡಿದ್ವಿ, ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ ಇತಿಹಾಸ, ಅದರ ರೂಲ್ಸ್ ರೆಗ್ಯುಲೇಷನ್ನು, ಅದರ ಮೆಜರ್ಮೆಂಟು, ಅದಕ್ಕೆ ಸಂಬಂಧಪಟ್ಟಂತಹ ಆಟಗಾರರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಇವಾಗ ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ಅಂಶಗಳಿವೆ, ಅವು ಕೂಡ ಇಲ್ಲಿ ನೋಡೋಣ. ಪ್ರಸ್ತುತ ಇಂಗ್ಲೀಷ್ ಫುಟ್ಬಾಲನ್ನು ಏನಂತ ಕರಿತೀವಿ ಅಂದರೆ, ಅದು ಸಾಕಾರ ಅಂತೇಳಿ ಕರಿತೀವಿ. ಪ್ರಸ್ತುತ ಇಂಗ್ಲೀಷ್ ಫುಟ್ಬಾಲನ್ನು ನಾವು ಸಾಕಾರ ಅಂತೇಳಿ ಕರಿತೀವಿ.
ಮೊಟ್ಟ ಮೊದಲ ವಿಶ್ವಕಪ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತು ಅಂದರೆ 1930ರಲ್ಲಿ ನಡೀತೈತೆ. ಅದು ಎಲ್ಲಿ ನಡೀತೈತೆ? ಉರುಗ್ವೇದಲ್ಲಿ ನಡೀತೈತೆ. ಭಾರತ ಫುಟ್ಬಾಲ್ ತಂಡ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಂತಹ ವರ್ಷ ಯಾವುದು? ಭಾರತ ಫುಟ್ಬಾಲ್ನಲ್ಲಿ ಯಾವಾಗ ಪಾಲ್ಗೊಂಡಿತ್ತು ಅಂದರೆ 1948ರಲ್ಲಿ ಲಂಡನ್ ಒಂದು ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ತಿದೆ. ಒಲಿಂಪಿಕ್ಸ್ನಲ್ಲಿ ಫುಟ್ಬಾಲ್ ಪ್ರವೇಶ ಪಡೆದಂತಹ ವರ್ಷ ಯಾವುದು ಅಂತಂದರೆ 1900ರಲ್ಲಿ ಫುಟ್ಬಾಲ್ ನಾವು ಒಲಿಂಪಿಕ್ಸ್ಗೆ ಸೇರ್ಪಡೆ ಮಾಡ್ತೀವಿ. ಪೆನಲ್ಟಿ ಸ್ಪಾಟ್ ದೂರ ಗೋಲ್ ಲೈನ್ ದೂರದಿಂದ ಎಷ್ಟು ದೂರ ಇರ್ತೈತೆ ಅಂತಂದರೆ ಮಧ್ಯಗೆರೆಯಿಂದ ಪೆನಲ್ಟಿ ಸ್ಪಾಟ್ನ ದೂರ ಗೋಲ್ ಲೈನ್ ಮಧ್ಯದಿಂದ ಎಷ್ಟು ದೂರ ಇರ್ತದೆ ಅಂದರೆ 12 ಗಜಗಳು ಅಥವಾ ಯಾರ್ಡ್ ಅಂದರೆ ಗಜ. ಪೆನಲ್ಟಿ ಅರ್ಚ್ ಅಂತೇಳಿ ಕರಿತೀವಿ. ಅದು ಎಷ್ಟು ಇರ್ತೈತೆ ಅಂದರೆ 9.15 ಮೀಟರ್ ಇರ್ತೈತಿ. 10 ಯಾರ್ಡ್ ಅಥವಾ 10 ಗಜಗಳು ಅಂತೇಳಿ ಕರಿತೀವಿ. ಗೋಲ್ ಪೋಸ್ಟ್ನ ದಪ್ಪ, ಗೋಲ್ ಪೋಸ್ಟ್ ಇರ್ತಾವಲ್ಲ ಅದರ ದಪ್ಪ ಎಷ್ಟಿರ್ತದೆ ಅಂದರೆ 5 ಅಂಗುಲ ಅಥವಾ ಇಂಚ್ ಅಂತೇಳಿ ಕರಿತೀವಿ. ಸೆಂಟಿಮೀಟರ್ ಹೇಳ್ಬೇಕಾದ್ರೆ 12 ಸೆಂಟಿಮೀಟರ್ ಅಂತೇಳಿ ಕರಿತೀವಿ. ಫುಟ್ಬಾಲ್ ಆಡಿಸಲು ಅಧಿಕಾರಿಗಳು ಚಲಿಸುವಂತಹ ವಿಧಾನ ಯಾವುದು ಅಂದರೆ ಅವರು ಡೈಗ್ನಲ್ ವಿಧಾನದಲ್ಲಿ ಏನು ಮಾಡ್ತಾರೆ? ಚಲಿಸ್ತಾರೆ. ಅರ್ಜೆಂಟೈನಾ ದೇಶದ ಫುಟ್ಬಾಲ್ ಮಾಂತ್ರಿಕ ಅಂತೇಳಿ ಯಾರನ್ನು ಕರಿತೀವಿ ಅಂದರೆ ಡಿಯೋ ಮರಡೋನಾ ಅವರನ್ನು ಕರಿತೀವಿ. ಅರ್ಜೆಂಟೈನಾದ ದೇಶದ ಫುಟ್ಬಾಲ್ ಮಾಂತ್ರಿಕ ಅಂತೇಳಿ ನಾವು ಯಾರಿಗೆ ಕರಿತೀವಿ? ಮಾಂತ್ರಿಕ ಅಂತೇಳಿ ಡಿಗೋ ಮರಡೋನಾ ಅವರನ್ನು ಕರಿತೀವಿ. ವಿಶ್ವದ ಶತಮಾನದ ಆಟಗಾರ ಅಂತ ಕೂಡ ಇವರನ್ನು ನಾವು ಕರೆದಿದ್ದೀವಿ. 1900 ಸರಿ ನಾವು ಕರೆದಿಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ಬರ್ತಾರೆ ಇವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಾರೆ ಇವರು. ರಾಷ್ಟ್ರ ಮಟ್ಟದಲ್ಲಿ PK ಬ್ಯಾನರ್ಜಿ ಅವ್ರಿಗೆ ಏನು ಮಾಡ್ತೀವಿ? ಸಹಸ್ರಮಾನದ ಆಟಗಾರ ಅಂತೇಳಿ ಕರಿತೀವಿ ಇವರಿಗೆಲ್ಲ. ಇವಾಗ ಪೀಲ್ ಫೇಸ್ ಅಂತೇಳಿ ನಾವು ಇಂಗ್ಲೀಷ್ ಫುಟ್ಬಾಲ್ ಆಟಗಾರನಾದಂತಹ ಸ್ಟೀವ್ ಬ್ಲೂಮರ್ ಅವರನ್ನು ಅಡ್ಡ ಹೆಸರಿನಿಂದ ಕರೀತಿದ್ರು. ಪೀಲೆ ಫೇಸ್ ಅಂತೇಳಿ ಇಂಗ್ಲೀಷ್ ಫುಟ್ಬಾಲ್ ಆಟಗಾರನಾದಂತಹ ಸ್ಟೀವ್ ಬ್ಲೂಮರ್ ಅವರನ್ನು ನಾವೇನು ಮಾಡ್ತೀವಿ? ಅಡ್ಡ ಹೆಸರಿನಿಂದ ಪೀಲೆ ಫೇಸ್ ಅಂತೇಳಿ ಕರಿತಾ ಇದ್ರಂತೆ. 1970ರಲ್ಲಿ ಪ್ರಪ್ರಥಮವಾಗಿ ಯುರೋಪಿನಲ್ಲಿ ಫುಟ್ಬಾಲ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಜರ್ಮನಿಯ ಆಟಗಾರ ಜೆರ್ಡ್ ಮುಲ್ಲರ್ ಅವರು ಪಡ್ಕೊಳ್ತಾರೆ. 1970ರಲ್ಲಿ ಪ್ರಪ್ರಥಮವಾಗಿ ಯುರೋಪಿಯನ್ ಫುಟ್ಬಾಲ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಜರ್ಮನಿಯ ಆಟಗಾರ ಜೆರ್ಡ್ ಮುಲ್ಲರ್ ಅವರು ಪಡೆದಿದ್ದಾರೆ. ಫಿಫಾ ಸ್ಥಾಪಿಸಿದ ಸದಸ್ಯ ರಾಷ್ಟ್ರಗಳು ಯಾವುದು ಅಂತಂದರೆ ಸ್ಥಾಪಿಸಿದ ಸದಸ್ಯ ರಾಷ್ಟ್ರಗಳು ಯಾವುವು ಅಂದರೆ ನೆದರ್ಲ್ಯಾಂಡ್, ಬೆಲ್ಜಿಯಂ, ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಫ್ರಾನ್ಸ್, ಸ್ವೀಡನ್. ಇವೇನು ಮಾಡ್ತೀವಿ? ಫಿಫಾ ಸ್ಥಾಪಿಸಿದ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಪೀಲೆಯ ನಿಜವಾದ ಹೆಸರೇನು? ಪೀಲೆ ಅಂತ ಕರಿತೀವಲ್ಲ ಅವ್ರ ಹೆಸರೇನು ಅಂತಂದರೆ ಎಡ್ಸನ್ ಅರೆಂಟಸ್ ಡೋ ನಾಸಿಮೆಂಟೋ. ಎಡೆನ್ಸ್ ಅರೆಂಟಸ್ ಡೋ ನಾಸಿಮೆಂಟೋ. ಇವರು 22 ವರ್ಷಗಳಲ್ಲಿ 1277 ಗೋಲ್ ಗಳಿಸಿ 1352 ಪಂದ್ಯಗಳನ್ನು ಆಡಿದ ದಾಖಲೆ ಇವರ ಹೆಸರಲ್ಲಿದೆ. ಇವರ ಹೆಸರು ಪೂರ್ಣ ಹೆಸರು ಕೇಳ್ತಾರೆ ಎಡೆನ್ಸ್ ಅರೆಂಟಸ್ ಡೋ ನಾಸಿಮೆಂಟೋ ಅಂತೇಳಿ ನೆನ್ಪಿಟ್ಕೋಬೇಕು. ಪೆನಾಲ್ಟಿ ಶೂಟ್ ನಿಯಮವನ್ನು ವಿಲಿಯಂ ಮೆಕಾರನ್ ಪರಿಚಯಿಸ್ತಾರೆ. ಪೆನಾಲ್ಟಿ ಶೂಟ್ ನಿಯಮ ಯಾರು ಪರಿಚಯಿಸಿದರೆ ವಿಲಿಯಂ ಮೆಕಾರನ್ ಅವರು ಪರಿಚಯ ಮಾಡ್ತಾರೆ. 11 ಜನ ಆಟಗಾರರು ಎಂದು ಫುಟ್ಬಾಲ್ನಲ್ಲಿ ಉನ್ನತೀಕರಿಸೋದು ಯಾರು ಅಂದರೆ ಉನ್ನತೀಕರಿಸಿದ ಎಷ್ಟರಲ್ಲಿ ಅಂದರೆ 1870ರಲ್ಲಿ. ಯಾರು ಅಲ್ಲ, ಎಷ್ಟರಲ್ಲಿ ಅಂದರೆ 1870ರಲ್ಲಿ. UEFA ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ ಅರ್ಥ. UEFA ಅಂದರೆ ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ ಅನ್ನುವಂಥ ಹೆಸರನ್ನು ಸೂಚಿಸ್ತದೆ. ಪ್ರಪ್ರಥಮವಾಗಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಭಾರತದ ಫುಟ್ಬಾಲ್ ಪಟು ಯಾರು? ಪ್ರಪ್ರಥಮವಾಗಿ ಭಾರತದಲ್ಲಿಯೇ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಫುಟ್ಬಾಲ್ ಪಟು ಯಾರಂದರೆ 1962ರಲ್ಲಿ ಗೋಸ್ತಾ ಬೆಹರಿ ಪಾಲ್ ಅವರು ಏನು ಮಾಡ್ತಾರೆ? ಪ್ರಪ್ರಥಮವಾಗಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಭಾರತದ ಫುಟ್ಬಾಲ್ ಆಟಗಾರರಾಗಿರ್ತಾರೆ. ಫುಟ್ಬಾಲ್ ಆಟಕ್ಕೆ ಸಂತೋಷ್ ಟ್ರೋಫಿಯನ್ನು ಎಷ್ಟರ ಪರಿಚಯ ಪ್ರಾರಂಭಿಸಿದೆ ಅಂದರೆ 1971ರಲ್ಲಿ. ಫುಟ್ಬಾಲ್ ಆಟದಲ್ಲಿ ಬದಿಗೆರೆಯನ್ನು ಏನಂತ ಕರಿತೀವಿ ಅಂದರೆ ಟಚ್ ಲೈನ್ ಅಂತೇಳಿ ಕರಿತೀವಿ. ಬದಿಗೆರೆಗೆ ಟಚ್ ಲೈನ್ ಅಂತೇಳಿ ಕರಿತೀವಿ. ಫುಟ್ಬಾಲ್ ಆಟದಲ್ಲಿ ಬೈಸಿಕಲ್ ಕಿಕ್ ಅನ್ನು ಪರಿಚಯಿಸಿದವರು ಯಾರಂದರೆ ಲಿಯೋನಿದಾಸ್ ಡಿಸೆಲ್ವಾ. ಡಿಫೆಂಡರು ಅಥವಾ ತೀರ ಹಿಂದಿನ ಆಟಗಾರರು ಫುಲ್ ಬ್ಯಾಕ್ಸ್ ಎಂಬ ಇನ್ನೊಂದು ಹೆಸರಿನಿಂದ ಏನು ಮಾಡ್ತಾರೆ ಇವರಿಗೆ ಕರಿತಾಯಿದ್ರು. ಅದು ಯಾವುದಂದರೆ ಸ್ಟೀಪರ್ಸ್. ಡಿಫೆಂಡರು ಅಥವಾ ತೀರ ಹಿಂದಿನ ಆಟಗಾರರು ಫುಲ್ ಬ್ಯಾಕ್ಸ್ ಎಂದು ಇನ್ನೊಂದು ಹೆಸರಿನಿಂದ ಕರೆಯುವುದು ಅದು ಯಾವುದಂದರೆ ಸ್ವೀಪರ್ಸ್. ಹಂಗೇರಿಯನ್ನು ಮ್ಯಾಜಿಕ್ ಮ್ಯಾಗರ್ಸ್
ಅಂಥೇಳಿ 1954ರಲ್ಲಿ ಏನು ಮಾಡ್ತಾರೆ ಗುರುತಿಸ್ತಾರೆ. ಹಂಗೇರಿಯನ್ ಮ್ಯಾಜಿಕ್ ಮೆಗರ್ಸ್ ಅಂಥೇಳಿ 1954ರಲ್ಲಿ ಗುರುತಿಸಲಾಗಿದೆ. ವಿಶ್ವಕಪ್ ಫುಟ್ಬಾಲ್ ಇತಿಹಾಸದಲ್ಲಿ ಪ್ರಪ್ರಥಮ ಗೋಲು ಹೊಡೆದ ಆಟಗಾರರು ಯಾರು ಅಂತಂದರೆ ಅದು ಲೂಯಿಸ್ ಲಾರೆಂಟೆ. ವಿಶ್ವಕಪ್ ಫುಟ್ಬಾಲ್ ಇತಿಹಾಸದಲ್ಲಿ ಪ್ರಪ್ರಥಮ ಗೋಲು ಹೊಡೆದಂತಹ ಆಟಗಾರ ಲೂಯಿಸ್ ಲಾರೆಂಟ್ ಅವರು. ಸಂಭವನೀಯ ಪ್ರಶ್ನೆ ಉತ್ತರಗಳಿದ್ದಾವೆ ನೋಡಿರಿ. ಫುಟ್ಬಾಲ್ ಕಾರ್ನರ್ ಕಿಕ್ಗೆ ವಕ್ರಗೆರೆ ಗುರುತಿಸಲು ತ್ರಿಜ್ಯ ಎಷ್ಟಿರಬೇಕು ಅಂತಂದರೆ ಅದು 3 ಅಡಿ ಅಥವಾ 1 ಮೀಟರ್ ಇರಬೇಕು. ಫುಟ್ಬಾಲ್ ಕಾರ್ನರ್ಗೆ ಕಿಕ್ನ ವಕ್ರಗೆರೆ ಏನು ಹಾಕ್ತೀವಲ್ಲ ಈ ರೀತಿ ಇದೆ ಅಂದರೆ ಇದಕ್ಕೆ ಹಾಕ್ತೀವಲ್ಲ, ಇದನ್ನು ಗುರುತಿಸಲು ತ್ರಿಜ್ಯ ಎಷ್ಟಿರಬೇಕಂದ್ರೆ ಅದು 3 ಅಡಿ ಅಥವಾ 1 ಮೀಟರ್ ಇರಬೇಕು. ಫುಟ್ಬಾಲ್ ಆಟದಲ್ಲಿ ರಕ್ಷಣಾ ತಂಡದ ಆಟಗಾರನು ಚೆಂಡನ್ನು ಗೋಲ್ ರೇಖೆ ಹೊರಗಡೆ ಹೊಡೆದಾಗ, ಫುಟ್ಬಾಲ್ ಆಟದಲ್ಲಿ ರಕ್ಷಣಾ ತಂಡದ ಆಟಗಾರ ಇರ್ತಾನಲ್ಲ ಅವನು ರಕ್ಷಣಾ ತಂಡದ ಆಟಗಾರನು ಚೆಂಡನ್ನು ಗೋಲ್ ರೇಖೆ ಹೊರಗಡೆ ಹೊಡೆದಾಗ ಅದಕ್ಕೇನಂತ ಕೊಡ್ತೀವಿ, ಇವಾಗ ಏನು ಕೊಡ್ತೀವಿ ಅಂದರೆ ಕಾರ್ನರ್ ಕಿಕ್ ಅಂತೇಳಿ ಕೊಡ್ತೀವಿ. ಫುಟ್ಬಾಲ್ನಲ್ಲಿ ಗೋಲ್ನ ಅಗಲ ಮತ್ತು ಎತ್ತರ ಎಷ್ಟು? ಫುಟ್ಬಾಲ್ನಲ್ಲಿ ಗೋಲ್ನ ಅಗಲ ಎಷ್ಟು ಅಂದರೆ ಅದು 24 ಅಡಿ ಅಥವಾ 8 ಮೀಟರ್ ಹೇಳಬೇಕಾದ್ರೆ ಅದು ಎಷ್ಟು ಹೇಳ್ತೀವಿ ಮೀಟ್ರಲ್ಲಿ 7.32 ಮೀಟರ್ ಹೇಳ್ತೀವಿ. ಎತ್ತರ ಎಷ್ಟಂದರೆ 8 ಅಡಿ, ಅದು ಏನಾದರೂ ಮೀಟರ್ ಹೇಳಬೇಕಂದ್ರೆ 2.44 ಮೀಟರ್ ಹೇಳ್ತೀವಿ. ಫುಟ್ಬಾಲ್ನಲ್ಲಿ ಗೋಲ್ನ ಅಗಲ ಮತ್ತು ಎತ್ತರ. ಫುಟ್ಬಾಲ್ ಆಟದ ಮೈದಾನದ ಆಕಾರ ಯಾವುದು ಅಂದರೆ ಅದು ರೆಕ್ಟ್ಯಾಂಗಲ್ ಅಥವಾ ಆಯತಾಕಾರವಾಗಿರ್ತೈತೆ. ಫುಟ್ಬಾಲ್ ಆಟದಲ್ಲಿ ಎಷ್ಟು ಜನ ಲೈನ್ ಅಂಪೈರ್ಸ್ ಮುಖ್ಯ ತೀರ್ಪುಗಾರರಿಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸ್ತಾರೆ ಅಂದರೆ 2. ಫುಟ್ಬಾಲ್ ಆಟದಲ್ಲಿ ಎಷ್ಟು ಜನ ಲೈನ್ ಅಂಪೈರ್ಸು ಮುಖ್ಯ ತೀರ್ಪುಗಾರರಿಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸ್ತಾರೆ ಅಂದರೆ 2. ಫುಟ್ಬಾಲ್ ಆಟದಲ್ಲಿ ಎಷ್ಟು ಜನ ಲೈನ್ ಅಂಪೈರ್ಸ್ ಮುಖ್ಯ ತೀರ್ಪುಗಾರರಿಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸ್ತಾರೆ ಅಂದರೆ 2. ಯೂರೋ ಕಪ್ ಈ ಆಟಕ್ಕೆ ಸಂಬಂಧಿಸಿದೆ. ಯೂರೋ ಕಪ್ ಯಾವ್ದಾದ್ರು ಕೊಡ್ತಾರೆ ಅಂದರೆ ಅದನ್ನು ಕೂಡ ಫುಟ್ಬಾಲ್ಗೆ ಕೊಡ್ತಾರೆ. ಫುಟ್ಬಾಲ್ ಆಟದ ಒಂದು ಅವಧಿಯ ಸಮಯ ಎಷ್ಟು ಅಂದರೆ ಅದು 45 ನಿಮಿಷ. ಒಂದು ಅವಧಿದು 45 ನಿಮಿಷ ಇರ್ತೈತೆ. ಟೋಟಲ್ ಬಂದುಬಿಟ್ಟು ಎಷ್ಟು ಇರ್ತೈತೆ 105 ಇರ್ತೈತೆ. 105 ನಿಮಿಷಗಳು, 45 ನಿಮಿಷ, 15 ನಿಮಿಷ ರೆಸ್ಟ್ ಮತ್ತು 45 ನಿಮಿಷ, ಟೋಟಲ್ 105 ನಿಮಿಷಗಳು ಇರ್ತೈತೆ. ಒಂದ್ರದ್ದು ಕೇಳಿದ್ರೆ 45 ನಿಮಿಷ. ಬ್ಲ್ಯಾಕ್ ಪೆರಲ್ ಅಂಥೇಳಿ ನಾವು ಯಾರು ಕರಿತೀವಿ ಅಂದರೆ ಪೀಲಿಯವರಿಗೆ ಕರಿತೀವಿ, ಕಪ್ಪು ಹವಳ ಅಂತ ಇವರನ್ನು ನಾವು ಕರಿತೀವಿ. ಫುಟ್ಬಾಲ್ ಆಟದಲ್ಲಿ ಥ್ರೋಯಿಂಗ್ ಇನ್ ಆಡುವಾಗ ಅಥವಾ ಮಾಡುವಾಗ ಆಟಗಾರರು ಚೆಂಡನ್ನು ಮುಟ್ಟುವುದನ್ನು ಹೊರತುಪಡಿಸಿದರೆ ನಿಯಮಬದ್ಧವಾಗಿ ಯಾರು ಚೆಂಡನ್ನು ಮುಟ್ಟಲು ಅವಕಾಶ ಇದೆ ಅಂದರೆ ಗೋಲ್ ಕೀಪರಿಗೆ. ಫುಟ್ಬಾಲ್ ಆಟದಲ್ಲಿ ಥ್ರೋಯಿಂಗ್ ಇನ್ ಮಾಡುವಾಗ ಆಟಗಾರರು ಚೆಂಡನ್ನು ಮುಟ್ಟುವುದನ್ನು ಹೊರತುಪಡಿಸಿದರೆ ಅವ್ರು ಬಿಟ್ಟರೆ ಯಾರು ಮುಟ್ಟಬೇಕಂದ್ರೆ ಅದು ಗೋಲ್ ಕೀಪರ್ ಮಾತ್ರ ಮುಟ್ಟಬೇಕು. ಫುಟ್ಬಾಲ್ ಆಟದಲ್ಲಿ ಗೋಲ್ ಲೈನ್ನಿಂದ ಪೆನಲ್ಟಿ ಸ್ಪಾಟ್ಗೆ ಇರುವಂಥ ದೂರ ಎಷ್ಟು? 12 ಯಾರ್ಡ್ ಅಥವಾ ಗಜ. ಫುಟ್ಬಾಲ್ ಆಟದಲ್ಲಿ ಗೋಲ್ ಲೈನ್ನಿಂದ ಪೆನಲ್ಟಿ ಸ್ಪಾಟ್ಗೆ ಇರುವಂಥ ದೂರ ಕೇಳಿದರೆ ಅದು 12 ಯಾರ್ಡ್. ಫುಟ್ಬಾಲ್ ಆಟದಲ್ಲಿ ಪಂದ್ಯವೊಂದರಲ್ಲಿ ತಂಡವೊಂದು ಮಾಡಬಹುದಾದಂತಹ ಆಟಗಾರರ ಬದಲಾವಣೆಯ ಸಂಖ್ಯೆ ಎಷ್ಟು ಅಂದರೆ 3 ಜನವನ್ನು ಮಾಡ್ಕೋಬೋದು. ಫುಟ್ಬಾಲ್ ಆಟದಲ್ಲಿ ಪಂದ್ಯವೊಂದರಲ್ಲಿ ತಂಡವೊಂದು ಮಾಡಬಹುದಾದ ಆಟಗಾರರ ಬದಲಾವಣೆ 3. ಏನಾದರೂ ಸಾಧಾರಣ ಪಂದ್ಯ ಆಗಿದ್ರೆ 5 ಮಾಡ್ಕೋಬೋದು. ಫುಟ್ಬಾಲ್ ಆಟದಲ್ಲಿ ಪಂದ್ಯ ಪ್ರಾರಂಭವಾಗುವುದು ಹೇಗೆ ಅಂದರೆ ಕಿಕ್ ಆಫ್ ಮೂಲಕ ಮಾಡ್ತಾರೆ. ಬಾಯ್ಚುಂಗ್ ಭುಟಿಯಾ ಈ ರಾಜ್ಯದವರು. ಬಾಯ್ಚುಂಗ್ ಭುಟಿಯಾ ಯಾವ ರಾಜ್ಯದವರು ಅಂದರೆ ಸಿಕ್ಕಿಂ. ಕೇಳ್ತಾರೆ ನೋಡಿರಿ, ರಾಜ್ಯಗಳು ಕೇಳೋಣ ಅಂದ್ಕೊಂಡಿವಿ, ಆದರೆ ಕೇಳ್ತಾರೆ ಅನಿಸುತ್ತೆ. ಹೆಸರು ನೆನ್ಪಿಟ್ಕೊಳ್ರಿ ಯಾವುದಕ್ಕೂ. 2005ರಲ್ಲಿ ಫಿಫಾ ಸಂಸ್ಥೆ ಸಹಸ್ರಮಾನದ ಆಟಗಾರ ಅಂತ ಇವರಿಗೆ ಬಿರುದು ನೀಡಿದೆ. ಯಾರಿಗೆ? PK ಬ್ಯಾನರ್ಜಿ ಅವರಿಗೆ. ಇವರು ಭಾರತದ ರಾಷ್ಟ್ರೀಯ ಕ್ರೀಡಾಪಟು ಆಗಿರ್ತಾರೆ. 1280 ಗೋಲು, 92 ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡಿದ ಫುಟ್ಬಾಲ್ ಆಟಗಾರ ಪೀಲೆಯ ಪೂರ್ಣ ಹೆಸರೇನು? ಅವ್ರ ಪೂರ್ಣ ಹೆಸರು ಹೇಳ್ತಾರೆ ಎಡನ್ಸ್ ಎರೆಂಟಿಸ್ ಡು ಸಿಸೋಮೆಂಟೋ. ಹ್ಯಾಂಡ್ ಆಫ್ ಗಾಡ್ ಮತ್ತು ದಿ ಗೋಲ್ ಆಫ್ ಸೆಂಚುರಿ 2 ಅವಿಸ್ಮರಣೀಯ ಗೋಲು ಬಾರಿಸಿದಂತಹ ಅರ್ಜೆಂಟೀನಾದ ಫುಟ್ಬಾಲ್ ಆಟಗಾರ ಯಾರೆಂದರೆ ಡಿಂಗೋ ಅರಮಂಡೆ ಮರಡೋನಾ ಅವರು ಏನು ಮಾಡ್ತಾರೆ 2 ಅವಿಸ್ಮರಣೀಯ ಗೋಲ್ಗಳ ಹೆಸರು ಕೂಡ ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್ ಅವು. ಯಾವ್ಯಾವ ಗೋಲ್ಗಳವು? ಒಂದು ಅರ್ಜೆಂಟೀನಾದ ಎಲ್ಲಿ ಹೋಯ್ತದು ಹ್ಯಾಂಡ್ ಆಫ್ ಗಾಡ್ ಒಂದು ಗೋಲು, ಇನ್ನೊಂದು ದಿ ಗೋಲ್ ಆಫ್ ಸೆಂಚುರಿ 2 ಗೋಲುಗಳ ಹೆಸರು ನೆನ್ಪಿಟ್ಕೋಬೇಕು. ಹ್ಯಾಂಡ್ ಆಫ್ ಗಾಡ್, ದಿ ಗೋಲ್ ಆಫ್ ಸೆಂಚುರಿ. ಫಿಫಾ ಸಂಸ್ಥೆ ನೀಡುವ ವರ್ಷದ ಫುಟ್ಬಾಲ್ ಆಟಗಾರ ಪ್ರಶಸ್ತಿಯನ್ನು 3 ಬಾರಿ ಪಡೆದಿರುವ ಇಬ್ಬರು ಆಟಗಾರರು. ಫ್ರಾನ್ಸಿನ ಜಿನೇದಿನ್ ಜಿದಾನ್ ಒಬ್ಬರಾದರೆ ಮತ್ತೊಬ್ಬರು ಯಾರೋ ನೋಡ್ರಿ. ಫಿಫಾ ಸಂಸ್ಥೆ ನೀಡುವಂಥ ವರ್ಷದ ಫುಟ್ಬಾಲ್ ಆಟಗಾರ ಪ್ರಶಸ್ತಿಯನ್ನು 3 ಬಾರಿ ಪಡೆದಿದ್ದಾರೆ. ಅದರಲ್ಲಿ ಇಬ್ಬರೇ ಪಡೆದಿಲ್ಲ. 3 ಬಾರಿ ಪಡೆದವರು
3 ಬಾರಿ ಪಡೆದಿರುವ ಆಟಗಾರರಲ್ಲಿ ಇಬ್ಬರು. ಅವರಲ್ಲಿ ಫ್ರಾನ್ಸಿನ ಜಿನೇದಿನ್ ಜಿಂದಾನೆ ಒಬ್ಬರಾದರೆ ಮತ್ತೊಬ್ಬರು ಯಾರು ಅಂದರೆ ಅದು ರೊನಾಲ್ಡೋ ಲೂಯಿಸ್ ನಜೇರಿಯಾ ದಿ ಲಿಮಾ ಅವರು. ಫುಟ್ಬಾಲ್ ಆಟವನ್ನು ಈಗೂ ಸಹ ಕರಿತೀವಿ. ಏನೇನು ಕರಿತೀವಿ ಅಂದರೆ ಸಾಕರ್ ಅಂತ ಕೂಡ ಕರಿತೀವಿ. ಇನ್ನೂ ಕರಿತೀವಿ ಕಿಕ್ಕಿಂಗ್ ಗೇಮ್, ಒದೆಯುವ ಗೇಮ್ ಅಂತ ಕೂಡ ಕರಿತೀವಿ. ಚೀನಾದಲ್ಲಿ ಅದಕ್ಕೆ ಏನು ಕರಿತೀವಿ, ಈಶುಜು ಅಂತೇಳಿ ಕರಿತಾಯಿದ್ರು. ಫುಟ್ಬಾಲ್ ಆಟಕ್ಕೆ ಮೊದಲು ವಿಸ್ತೃತ ವಿವರಣೆಯನ್ನು ನಿಯಮವನ್ನು ನೀಡಿದವರು ಯಾರಾದರೆ ವಿಲಿಯಂ ಪಿಟ್ ಸ್ಟಿಫನ್ ಅವರು ನಿಯಮಗಳನ್ನು ನೀಡ್ತಾರೆ. ಫುಟ್ಬಾಲ್ ಆಟವನ್ನು ಕಿಕ್ಕಿಂಗ್ ಗೇಮ್ ಅಂತೇಳಿ ಯಾರು ಕರೆದ್ರು ಅಂದರೆ ಲಂಡನ್ ಫುಟ್ಬಾಲ್ ಅಸೋಸಿಯೇಷನ್ ಅವರು ಕರೀತಾರೆ. 1904ರಲ್ಲಿ ಏನು ಪ್ರಾರಂಭ ಆಗ್ತದಲ್ಲ ಆ ಸಂಸ್ಥೆ ಕರಿತೈತೆ. ಇಬ್ಬರು ರಕ್ಷಣಾತ್ಮಕ ಆಟಗಾರ ಇಲ್ಲದಿರುವ ಸಮಯದಲ್ಲಿ ಎದುರಾಳಿ ಭಾಗದ ಅಂಕಣದಲ್ಲಿ ಹೋಗಿ ಚೆಂಡು ಆಡಿದರೆ ನಿರ್ಣಾಯಕರಾಗಿ ನಿಮ್ಮ ತೀರ್ಪು ಏನು ಅಂದರೆ ಅಲ್ಲಿ ಆಫ್ ಸೈಡ್ ಸಂಕೇತ ನೀಡಬೇಕು. ಇಬ್ಬರು ರಕ್ಷಣಾತ್ಮಕ ಆಟಗಾರರು ಇಲ್ಲದಿರುವಂತಹ ಸಮಯದಲ್ಲಿ ಎದುರಾಳಿ ಭಾಗದ ಅಂಕಣದಲ್ಲಿ ಹೋಗಿ ಏನಾದರೂ ನೀವು ಚೆಂಡು ಆಡಿದ್ರೆ ನಿರ್ಣಾಯಕರಾಗಿ ನೀವೇನು ತೀರ್ಪು ಕೊಡ್ತೀರಿ ಅವರಿಗೆ ಅಂದರೆ ಆಫ್ ಸೈಡ್ ಸಂಕೇತ ನೀಡಬೇಕಲ್ಲಿ. ಫುಟ್ಬಾಲ್ ಪಂದ್ಯದಲ್ಲಿ ಟೈ ಅಥವಾ ಸಮ ಬಿಡಿಸಲು 2 ತಂಡಗಳ 5 ಮಂದಿ ಆಟಗಾರರಿಗೆ ಪೆನಾಲ್ಟಿಗಳನ್ನು ನೀಡ್ತಾರೆ. ಅದಕ್ಕೇನಂತೀವಿ ಅಂದರೆ ಟೈ ಬ್ರೇಕರ್ ಅಂತೇಳಿ ಕರಿತೀವಿ. ಫುಟ್ಬಾಲ್ ಆಟದಲ್ಲಿ ಕಾಲಮಾಪಕರಾಗಿ ಕಾರ್ಯನಿರ್ವಹಿಸುವವರು ಅಂದರೆ ಫಸ್ಟ್ ರೆಫ್ರಿನೇ ನಿರ್ವಹಿಸ್ತಾರೆ. ಜೂಲ್ಸ್ ರಿಮೆ ಟ್ರೋಫಿಯನ್ನು ವಿಶ್ವಕಪ್ನ ಪಂದ್ಯಾವಳಿಯಲ್ಲಿ ಈ ಕ್ರೀಡೆಗೆ ಸಂಬಂಧಿಸಿದರೆ ಫುಟ್ಬಾಲ್ ಆಟದಲ್ಲಿ ಡಿ ಏರಿಯಾದ ಅಳತೆ ಎಷ್ಟು ಅಂದರೆ 16.50 ಮೀಟರ್. ಫುಟ್ಬಾಲ್ ಚೆಂಡಿನ ತೂಕ ಎಷ್ಟು ಅಂದರೆ 14ರಿಂದ 16 ಔನ್ಸ್ ಅಂದರೆ 396ರಿಂದ 450 ಗ್ರಾಮ್. ಅಂತಾರಾಷ್ಟ್ರೀಯ ಫುಟ್ಬಾಲ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1940ರಲ್ಲಿ ಸ್ಥಾಪನೆ ಆಗುತ್ತೆ. ಅಂತಾರಾಷ್ಟ್ರೀಯ ಫುಟ್ಬಾಲ್ ಅಸೋಸಿಯೇಷನ್ 1900ರಲ್ಲಿ ಪ್ಯಾರಿಸ್ನಲ್ಲಿ ಏನಾಗ್ತದೆ ಸ್ಥಾಪನೆ ಆಗ್ತದೆ. ಫುಟ್ಬಾಲ್ ಆಟದಲ್ಲಿ 2 ತಂಡಗಳು 90 ನಿಮಿಷಗಳ ಅವಧಿ ಆಟದಲ್ಲಿ ಸಮವಾದರೆ ಅವಾಗ ಏನು ಮಾಡ್ತಾರೆ 15 ನಿಮಿಷಗಳ 2 ಅವಧಿಗಳು ನೀಡ್ತಾರೆ. ಹೀಗೆ ಅದಕ್ಕೇನೇನು ಕರಿತೀವಿ ಅಂದರೆ ಗೋಲ್ಡನ್ ಗೋಲ್ ಅಂತೇಳಿ ಕರಿತೀವಿ. ಟೈ ಬ್ರೇಕರ್ ನಿಯಮದಲ್ಲಿ 2 ತಂಡಗಳು ಸಮ ಪಡ್ಕೊಂಡ್ರೆ ಅವಾಗ ಏನು ಮಾಡ್ತಾರೆ ಸಡನ್ ಡೆತ್, 2 ತಂಡದವರಿಗೂ ಸರದಿಯಂತೆ ಒಂದೊಂದು ಪೆನಾಲ್ಟಿ ಕಿಕ್ ಕೊಡುವಂಥ ಅವಕಾಶದಲ್ಲಿ ನೀಡ್ತಾರೆ. ಇಲ್ಲಿ ಸಮಾಧಾನ ಏನು ಮಾಡ್ತಾರೆ ಗೋಲ್ಡನ್ ಗೋಲ್ ಕೊಡ್ತಾರೆ. ಫುಟ್ಬಾಲ್ ಆಟದಲ್ಲಿ ಆಟಗಾರರ ಎದೆ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗುತ್ತೆ 1ರಿಂದ 99ರವರೆಗಿನ ಸಂಖ್ಯೆ ಒಳಗಾಗಿರ್ತದೆ. ಫುಟ್ಬಾಲ್ ಪಂದ್ಯದಲ್ಲಿ ಒಮ್ಮೆ ಬದಲಾಯಿಸಿಕೊಂಡ ಆಟಗಾರ ಆ ಆಟದಲ್ಲಿ ಇನ್ನೊಮ್ಮೆ ಒಳಗೆ ಹೋಗುವಂತಿಲ್ಲ. ಒಮ್ಮೆ ಬದಲಾವಣೆ ಆಗಿದ್ದಾರೆ ಅಂದರೆ ಇನ್ನೊಮ್ಮೆ ಒಳಗಡೆ ಹೋಗೋಂಗಿಲ್ಲ. ಫುಟ್ಬಾಲ್ ಪಂದ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಎದುರಾಳಿ ತಂಡದ ಆಟಗಾರನನ್ನು ಹಿಡಿದುಕೊಳ್ಳುವುದು ತಳ್ಳುವುದು ಮಾಡಿದರೆ ಅಂದರೆ ಡೈರೆಕ್ಟ್ ಫ್ರೀ ಕಿಕ್ ಅವರಿಗೆ ನೀಡ್ತೀವಿ. ಫುಟ್ಬಾಲ್ ಆಟದಲ್ಲಿ ಕ್ರೀಡಾಧಿಕಾರಿಯು ಬಳಸುವಂಥ ಕಾರ್ಡ್ಗಳು ಯಾವಂದರೆ ಕೆಂಪು ಮತ್ತು ಹಳದಿ ಕಾರ್ಡನ್ನು ಅವರು ಬಳಸ್ತಾರೆ. ಇಷ್ಟೇನಾಯಿತು ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ MCQ ಆಯಿತು. ಗಮನಿಸಬೇಕಾದಂಥ ಅಂಶಗಳದು ಮುಖ್ಯವಾದ ಪ್ರಶ್ನೆಗಳು ಕೂಡ ಅಂತೇಳಿ ಕರಿತೀವಿ ನಾವು. ಇವೆರಡೂ ಕೂಡ ಇಂಪಾರ್ಟೆಂಟು. ನಾವು ಎಷ್ಟು ಕಾನ್ಸೆಪ್ಟ್ ತಿಳ್ಕೊಂಡಿವೋ ಅದಕ್ಕೆ ಸಂಬಂಧಪಟ್ಟಂತಹ ಈ ಗಮನಿಸಬೇಕಾದ ಅಂಶಗಳು ಮತ್ತು ಮುಖ್ಯ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ಅದು ಓದ್ಕೊಂಡು ಇವು ಬಿಡಿಸಿದ್ರೆ ನಮಗೆ ಈಸಿ ಆಗ್ತೈತೆ. ಹಾಗಾಗಿ ಸಂಪೂರ್ಣವಾಗಿ ಏನು ಮಾಡಿ ಅಂದರೆ ಒಂದು ತರಗತಿಯನ್ನು ವೀಕ್ಷಿಸಿ ನಿಮಗೆ ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಡೌಟ್ಗಳು ಇಲ್ಲಿ ಕ್ಲಿಯರ್ ಆಗ್ತವೆ. ಹಾಗಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.